ಕಾಳಿ ಮಂದಿರದ ಎಲ್ಲ ಭಕ್ತ ಬಂಧುಗಳಿಗೂ ಆದರಪೂರ್ವಕ ನಮಸ್ಕಾರ. ಕೃಷ್ಣಾವತಾರದ ಹಿನ್ನೆಲೆಯಾಗಿ ವ್ಯಾಸ ಮಹರ್ಷಿಗಳ ಕುರಿತು ಚರ್ಚಿಸ್ತಾ ಇದ್ವಿ. ಅವರು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಯಿತೋ ಬಹುಶಃ ಇದು ಬರ್ಲಿಕ್ಕೂ ನನಗೆ ಅಷ್ಟೇ ಕಷ್ಟ ಆಗಿದ್ದಿರ್ಬೋದು ಅನ್ಸುತ್ತೆ. ತುಂಬ ಮಳೆ ಇದ್ದಿದ್ರಿಂದ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಆಗಿದೆ. ಆದರೂ ಕೂಡ ನಿಮ್ಮೆಲ್ಲರನ್ನ ನೋಡೋ ಆ ಇಚ್ಛೆ ಉತ್ಸುಕತೆ ಬಹುಶಃ 7 ಗಂಟೆಗಿಂತ ಮುಂಚೆ ನನ್ನ ಸೇರಿಸ್ತು ಅಂತ ಖುಷಿ ಆಯಿತು. ವ್ಯಾಸ ಮಹರ್ಷಿಗಳ ಬಗ್ಗೆ ಬಹುಶಃ ಕೇಳಿದ್ರೆ ಸ್ವಲ್ಪ ನೆನಪಿರ್ಬೋದು. ಯಾಕೆಂದ್ರೆ ಒಂದು ಎಪಿಸೋಡಿಂದ ಮತ್ತೊಂದು ಎಪಿಸೋಡ್ಗೆ ತುಂಬಾ ದೂರ ಆದಾಗ ವಿಚಾರಗಳು ಮರೆತು ಹೋಗೋದು ಸಹಜ. ವ್ಯಾಸ ಮಹರ್ಷಿಗಳು ಧರ್ಮದ ಪುನರುತ್ಥಾನಕ್ಕೆ ಅಂತ ಬಂದವರು. ಯಾವ ಧರ್ಮವನ್ನ ನಾಶ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಎಲ್ಲರೂ ಪಟ್ಟರೋ ಆ ಪ್ರಯತ್ನವನ್ನ ಮೀರಿಸಿ ನಿಂತು ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅಂತ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಈ ದೇಶ ನಿಂತಿರೋದೇ ಆ ಧರ್ಮ ಅನ್ನೋ ತಳಹದಿ ಮೇಲೆ. ಧರ್ಮ ಅಂತಂದಾಗ ಅಪ್ಪಿತಪ್ಪಿಯು ಹಿಂದೂ ಧರ್ಮ, ಇಸ್ಲಾಂ ಧರ್ಮ ಅಲ್ಲ, ಇಸ್ಲಾಂ ಮತ, ಕ್ರಿಶ್ಚಿಯನ್ ಮತ, ಈ ತರ ಮತಗಳು ಧರ್ಮಗಳು ಈ ನಡುವೆ ಬೀಳದೆ, ಗೊಂದಲಕ್ಕೆ ಬೀಳದೆ ಧರ್ಮ ಅನ್ನೋದನ್ನ ಈ ವಾಸ್ತವವಾಗಿ ನಾವು ಏನು ಕರಿತೀವಲ್ಲ, ಈ ಒಂದು ವಿಶಾಲವಾದ ಹಂದರ, ನಾವು ಹೇಗೆ ಬದುಕಬೇಕು, ಯಾತಕ್ಕೋಸ್ಕರ ಬದುಕಬೇಕು ಅನ್ನುವಂಥ ಈ ಒಂದು ತತ್ವ ಇದೆಯಲ್ಲ, ಇದು ಧರ್ಮ. ಇತ್ತೀಚೆಗೆ ಒಂದು ಬ್ರಿಟಿಷ್ ಅಧಿಕಾರಿ ಬರೆದಿರುವಂಥ ಒಂದು 4-6 ಸಾಲುಗಳನ್ನ ನಾನು ಓದ್ತಾ ಆಶ್ಚರ್ಯ ಆಗ್ಬಿಡ್ತು. ಸುಮಾರು 17-18ನೇ ಶತಮಾನದ ಕಾಲದಲ್ಲಿ ಸೂರತ್ನಲ್ಲಿ ವ್ಯಾಪಾರ ತುಂಬಾ ಜೋರಾಗ್ಲಿಕ್ಕೆ ಶುರುವಾಯ್ತಂತೆ. ಸೂರತ್ನಲ್ಲೆಲ್ಲ ಆಗ ಸಂತೆಗಳ ರೂಪದಲ್ಲಿತ್ತು. ಬೇರೆ ಬೇರೆ ಮರಗಳು, ಆ ಮರಗಳ ನೆರಳಲ್ಲಿ ಕೂತ್ಕೊಂಡು ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರ್ತಿದ್ರಂತೆ. ಬ್ರಿಟಿಷರಿಗೆ ಅನ್ನಿಸ್ತು, ಇಷ್ಟು ಜಾಗ ಸಾಕಾಗಲ್ಲ, ಇನ್ನೊಂದು ದೊಡ್ಡ ಜಾಗದಲ್ಲಿ ನಾವು ಒಂದು ಒಳ್ಳೆ ಜಾಗವನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ವ್ಯಾಪಾರ ಮಾಡಬೇಕು ಅಂತ ಸಾಕಷ್ಟು ಜಾಗವನ್ನ ತಗೊಂಡು ಆ ಜಾಗದಲ್ಲಿ ಅವರು ದೊಡ್ಡ ಮರಗಳನ್ನ ಬೆಳೆಸಿ, ಗಿಡಗಳನ್ನ ಹಾಕಿ ಮರ ಮಾಡಿ 3-4 ವರ್ಷ ಅದನ್ನ ಪ್ರಯತ್ನ ಪಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಸಂತೆನ ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಹೇಳಿದ್ರಂತೆ. ವ್ಯಾಪಾರಿಗಳು ಮೊದಲನೇ ದಿನ ಹೋಗ ಜಾಗ ನೋಡ್ಕೊಂಡು ಬಂದು ನಾವು ಅಲ್ಲಿ ಮಾತ್ರ ವ್ಯಾಪಾರ ಮಾಡಲ್ಲ ಅಂತ ಹೇಳಿದ್ರಂತೆ. ಬ್ರಿಟಿಷರಿಗೆ ಆಶ್ಚರ್ಯ, ಇಲ್ಲಿಗಿಂತ ವ್ಯವಸ್ಥೆ ಚೆನ್ನಾಗಿದೆ, ಅಲ್ಲಿ ಜನ ಹೋಗೋ ಬರೋ ಅನುಕೂಲ ಚೆನ್ನಾಗಿದೆ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅಲ್ಲಿ ವ್ಯಾಪಾರ ಮಾಡಿದ್ರೆ ಜಾಗನೂ ಚೆನ್ನಾಗಿದೆ, ಅಂದ್ರೆ ಜಾಗ ತುಂಬಾ ಚೆನ್ನಾಗಿದೆ, ಆದ್ರೆ ಏನ್ ಮಾಡೋದು, ಅರಳಿ ಮರ ಹಾಕ್ಬಿಟ್ಟಿದ್ದೀರಾ ನೀವು, ಅರಳಿ ಮರದ ಕೆಳಗೆ ಕೂತ್ಕೊಂಡು ಸುಳ್ಳು ಹೇಳಬಾರ್ದು ಅಂತ ನಮ್ಮ ಧರ್ಮ ಹೇಳುತ್ತೆ, ನಾವು ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು ಹೆಂಗೆ ಅಂತ. ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಒಪ್ಕೊಳ್ಳೇ ಇಲ್ಲ ಅಂತ. ಇದು ಭಾರತದ ಶ್ರೇಷ್ಠತೆ. ಇದು ಎಷ್ಟರ ಮಟ್ಟಿಗೆ ಶ್ರೇಷ್ಠತೆ ಅಂತಂದ್ರೆ, ಈ ವಿವೇಕಾನಂದರು ಒಂದು ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಭಾರತದಲ್ಲಿ ಧರ್ಮವೇ ಭಾರತದ ಕೇಂದ್ರ. ಯಾಕೆ ಅಂದ್ರೆ ಈ ದೇಶದಲ್ಲಿ ಜನ ಧರ್ಮದಿಂದ ಊಟ ಮಾಡ್ತಾರೆ, ಧರ್ಮದಿಂದ ಮಾತಾಡ್ತಾರೆ, ಧರ್ಮದಿಂದ ನಗ್ತಾರೆ, ಪ್ರತಿಯೊಂದು ಕೆಲಸವನ್ನು ಧರ್ಮದಿಂದ ಮಾಡ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ಒಬ್ಬ ಕಳ್ಳತನ ಮಾಡುವಾಗ್ಲೂ ಕೂಡ ಧರ್ಮದಿಂದಾನೇ ಮಾಡ್ತಾನೆ. ಅವನು ಕಳ್ಳತನಕ್ಕೆ ಹೋಗೋ ಮುಂಚೆನೂ ದೇವರನ್ನ ಕೇಳ್ಕೊಂಡು ಹೋಗ್ತಾನಂತೆ, ಒಳ್ಳೆ ಲಾಭ ಆಗುವಂತೆ ಮಾಡಪ್ಪ ಅಂತ. ಅಷ್ಟೇ ಅಲ್ಲ, ತಾನೇನೋ ತಪ್ಪು ಮಾಡಿದ್ರೆ ಭಗವಂತನಿಗೆ ಬಂದು ಅದನ್ನು ಕಾಣಿಕೆಯನ್ನು ಅರ್ಪಿಸಿ ಹೋಗ್ತಾನೆ. ಈ ಧಾರ್ಮಿಕ ಭಾವನೆ ಪ್ರತಿಯೊಂದರಲ್ಲೂ ವ್ಯಕ್ತವಾಗಿದೆಯಲ್ಲ, ಯಾವಾಗ ಈ ವ್ಯಕ್ತಗೊಂಡಿರುವಂತಹ ಧಾರ್ಮಿಕ ಭಾವನೆ ನಾಶವಾಗುತ್ತೆ ಅನ್ಸುತ್ತೋ ಆಗೆಲ್ಲ ಅದನ್ನ ಮತ್ತೆ ಯಾರಾದ್ರೂ ಸ್ಥಾಪಿಸ್ಲಿಕ್ಕೆ ಅಂತ ಬರ್ತಾರೆ. ಆ ರೀತಿ ಸ್ಥಾಪನೆಗೆ ಅಂತ ಬಂದಂಥವ್ರು ವ್ಯಾಸರು ಅನ್ನೋದನ್ನ ತಿಳ್ಕೊಂಡ್ವಿ. ಏನ್ ಸುಂದರವಾದ ಬದುಕು ಅವ್ರದ್ದು. ಅವ್ರು ಹುಟ್ಟಿದ್ದು ಒಬ್ಬ ಬೆಸ್ತರ ಹೆಣ್ಮಗಳಿಗೆ, ಸತ್ಯವತಿ ಎನ್ನುವಂತ ಹೆಣ್ಮಗಳು. ಆ ಹೆಣ್ಮಗಳಿಗೆ ಹುಟ್ಟಿದ್ದು, ಚಿಕ್ಕಂದಿಂದ ತಂದೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಂತ ಹುಡುಗ ತಂದೆ ಅವರು ನೋಡ್ಲಿಕ್ಕೆ ಬರ್ತಿದ್ದು ವರ್ಷಕ್ಕೆ ಒಂದೇ ಬಾರಿ. ಋಷಿಗಳು, ದೊಡ್ಡ ಋಷಿಯವರು, ಪಂಗು ಮುನಿ ಅಂತ ಕರೀಲ್ಪಡ್ತಿದ್ದಂತ ಋಷಿಯವರು, ಕುಂಟ ಮುನಿಯವರು, ಅವ್ರನ್ನ ನೋಡ್ಲಿಕ್ಕೆ ಅಂತ ಆಸೆ ಪಡ್ತಿದ್ದಂತ ಹುಡುಗ ತಂದೆ ದೋಣಿಯಲ್ಲಿ ಬಂದಾಗ ಒಂದ್ಸಲ ಹಠ ಮಾಡ್ಕೊಂಡು ನಾನು ತಂದೆ ಜೊತೆ ಹೊರಟು ಬಿಡ್ತೀನಿ ಅಂತ ಹೇಳಿ 6-7 ವರ್ಷದ ಹುಡುಗ ತಂದೆ ಜೊತೆ ಹೊರಟ. ಎಂಥ ಸೂಕ್ಷ್ಮಗ್ರಾಹಿ ಅಂದ್ರೆ ಏಕಸಂಧಿಗ್ರಾಹಿ ಅಂತ ಅಂಥವ್ರನ್ನ ಕರೀತಾರೆ. ಒಂದ್ಸಲ ನೋಡಿದ್ರೆ ಅದು ಪೂರ್ಣ ನೆನಪಲ್ಲಿರುತ್ತೆ. ಸ್ವಾಮಿ ವಿವೇಕಾನಂದರು ಹಾಗೆ ಇದ್ರು. ಏನಾದ್ರೂ ಒಂದ್ಸಲ ನೋಡಿದ್ರೆ ಅದು ಅವ್ರದ್ದು ಫ್ಲಾಶ್ ಮೆಮೊರಿ, ಅವ್ರದ್ದು ಫೋಟೋಗ್ರಾಫಿಕ್ ಮೆಮೊರಿ, ಆ ಥರ ಬುದ್ಧಿಶಕ್ತಿಯಲ್ಲಿ ಉಳ್ಕೊಂಡ್ ಬಿಡ್ತಿತ್ತು. ಈ ವ್ಯಾಸರಿಗೆ, ದ್ವೈಪ ಅಂತ ಕರೆಯಲ್ಪಡ್ತಿದ್ದ ಈ ಹುಡುಗನಿಗೂ ಕೂಡ ಅಂಥದೊಂದು ಫೋಟೋಗ್ರಾಫಿಕ್ ಮೆಮೊರಿ ಇತ್ತು. ತಂದೆ ಹೇಳಿದ ಶ್ಲೋಕವನ್ನ ತಂದೆ ಹೇಳಿ ಮುಗಿಸಿದ ಕೂಡಲೇ ಉಚ್ಚಾರ ಮಾಡುವಂತ ತಾಕತ್ತಿತ್ತು ಅವನಿಗೆ. ಆ ಥರದ ಮೇಧಾಶಕ್ತಿಯನ್ನ ಬೆಳೆಸ್ಕೊಂಡಿದ್ದ ಹುಡುಗ ಅವನು. ತಂದೆಯಿಂದ 3 ವೇದಗಳನ್ನ ಕಲ್ತ್ಕೊಂಡ. ಆಗೊಂದು ಜಗಳ ಇತ್ತು, ವೇದಗಳು 3-4 ಅಂತ. ಇವರ ತಂದೆ ಮತ್ತು ಅನೇಕ ಹಿರಿಯರು ವೇದಗಳು 3 ಅಂತ ಹೇಳಿದ್ರೆ, ಇನ್ನು ಕೆಲವರು ವೇದಗಳು 4, ಅಥರ್ವಣ ವೇದವೂ ಅದರಲ್ಲಿ ಸೇರುತ್ತೆ ಅಂತ. ಅಥರ್ವಣ ವೇದದ ಮೇಲೆ ವಿರೋಧ ಇವರಿಗೆ ಯಾಕಿತ್ತು ಅಂದ್ರೆ, ಅಥರ್ವಣ ವೇದ ಬರೀ ಆರೋಗ್ಯವನ್ನ ರೋಗವನ್ನ ಗುಣಪಡಿಸೋದು ಹೇಗೆ ಅಂತ ಹೇಳ್ಕೊಡುತ್ತೆ, ಆರೋಗ್ಯ ತಂದ್ಕೊಡೋದು ಹೇಗೆ ಅಂತ ಹೇಳ್ಕೊಡುತ್ತೆ, ಬೇರೆಯವ್ರ ಮೇಲೆ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡುತ್ತೆ, ಯಾರಾದ್ರೂ ನಿಮ್ಗೆ ಬೇಡ ಅಂತಂದ್ರೆ ಅವರನ್ನ ನಿಮ್ ದಾರಿಯಿಂದ ತೆಗೆಯೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಇಂಥದ್ದು ವೇದವಾಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಬಹಳ ಜನರು ಗಲಾಟೆ. ಆದ್ರೆ ಇದು ಕೂಡ ಋಷಿ ಪರಂಪರೆಯಿಂದ ಬಂದಿರುವಂತದ್ದು ಮತ್ತೊಂದು ಜನ.
ಈ ಗಲಾಟೆಯಲ್ಲಿ ಋಷಿಗಳ ಪಂಗಡ ಎರಡಾಗಿ ವಿಭಜಿತವಾಗಿ 3 ವೇದಗಳು ಪ್ರಮಾಣ ಅಂತ ಹೇಳೋರು ಒಂದು ಗುಂಪು, 4ನೇ ವೇದವೂ ವೇದವೇ ಅಂತ ಹೇಳೋದು ಮತ್ತೊಂದು ಗುಂಪು. ಇವರಿಬ್ಬರ ಕಿತ್ತಾಟದಲ್ಲಿ ಧರ್ಮ ತನ್ನ ಹಾದಿಯನ್ನು ತಪ್ಪಿಸಿಕೊಂಡು ಎಲ್ಲರೂ ಅಧರ್ಮ ಮಾರ್ಗದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವುದು ವಶಿಷ್ಠರ ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿತ್ತೋ, ಯಾವುದನ್ನ ವಶಿಷ್ಠರು ತುಂಬಾ ಸಮೃದ್ಧವಾಗಿ ಬೆಳೆಸಿದ್ರೋ, ಆ ಆಶ್ರಮಗಳೆಲ್ಲ ನಾಶವಾಗಿ ಹೋಗಿದ್ವು. ಈ ಆಶ್ರಮವನ್ನ ಕಟ್ಟಬೇಕು ಅನ್ನುವಂಥ ಬಯಕೆ ಈ ಪುಟ್ಟ ಹುಡುಗನಿಗಿತ್ತು, ತಂದೆಯಿಂದ ಬಂದಿರುವಂತ ಬಯಕೆ. ತಂದೆಗೆ ತನ್ನ ಮಗ ಆ ಕೆಲಸ ಮಾಡ್ತಾನೆ ಅಂತ ಅನಿಸಿ ಮಗನನ್ನ ಆ ಜಾಗ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗೋ ವೇಳೆಗೆ ತಂದೆ ತೀರ್ಕೊಂಡ್ರು. ತಂದೆ ಮೇಲೆ ಅದೇ ಭೂಮಿಯಲ್ಲಿ, ಧರ್ಮಕ್ಷೇತ್ರದ ಭೂಮಿಯಲ್ಲಿ ತೋಳಗಳು ಮೇಲೆಗೆರದ್ವು. ಆ ತೋಳಗಳು ತಂದೆಯನ್ನು ಕೊಂದು ಹಾಕಿದ್ವು. ತಂದೆಯ ಹೆಣ ಅಂತಂದು ಈ ಪುಟ್ಟ ಹುಡುಗ ಅದಕ್ಕೊಂದು ಅಂತ್ಯ ಸಂಸ್ಕಾರ ಮಾಡಿದಾಗ ಯೌವನಕ್ಕೆ ಬಂದಿರುವಂತಹ ಹುಡುಗ. ಈ ಹುಡುಗ ಈಗೊಂದು ಮನಸ್ಸಿನಲ್ಲಿ ಕನಸನ್ನು ಕಟ್ಕೊಂಡ, ನನ್ನ ತಂದೆ ಏನು ಕನಸನ್ನ ಹೇಳಿದಿರೋ ಆ ಕನಸನ್ನ ನಾನು ಸಾಕಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಅವನೇನ್ ಮಾಡ್ದ, ಅಲ್ಲಿಂದ ನಿಧಾನವಾಗಿ ಗೌತಮ ಋಷಿಗಳ ಆಶೀರ್ವಾದ ಪಡ್ಕೊಂಡು ಹಸ್ತಿನಾವತಿಗೆ ಹೋದ. ಯಾಕಂದ್ರೆ ರಾಜರು ಇದ್ರು. ರಾಜರ ಇದಿಲ್ಲದೆ ಹೋದ್ರೆ, ರಾಜರ ಆಶ್ರಯ ಇಲ್ಲದೆ ಹೋದ್ರೆ ಎಂತ ದೊಡ್ಡ ಕೆಲಸನೂ ಮಾಡ್ಲಿಕ್ಕಾಗಲ್ಲ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ರಾಜರ ಆಶ್ರಯ ಬೇಕು. ನಾವು ಅನೇಕರ ಬದುಕಲ್ಲಿ ಅದನ್ನು ಕಾಣ್ತೀವಿ. ನಾನು ಹೇಳಿದ್ದೆ, ಶಂಕರರು ಕೂಡ ಎಷ್ಟು ಪ್ಲಾನ್ಡ್ ಆಗಿ ಕೆಲಸ ಮಾಡ್ತಿದ್ರು ಅಂದ್ರೆ, ಯಾವ್ದಾದ್ರು ಒಂದು ಊರಿಗೆ ಹೋಗ್ಬೇಕಾದ್ರೆ ಮೊದಲು ಆ ಊರಿನಲ್ಲಿ ತನ್ನ ಪ್ರಭಾವವನ್ನ ತನ್ನ ಶಿಷ್ಯರ ಮೂಲಕ ಹರಡಿಸ್ತಿದ್ರು, ಗೊತ್ತೇ ಆಗ್ತಿರ್ಲಿಲ್ಲ. ಆನಂತರ ಆ ಊರಿನಲ್ಲಿ ಇವ್ರ ಪ್ರಭಾವ ಹೇಗಿರ್ತಿತ್ತು ಅಂತಂದ್ರೆ, ಆ ಊರಿನ ರಾಜ ಇವ್ರನ್ನ ಬಂದು ಕಾಣ್ಲಿಕ್ಕೆ ಬರ್ತಿದ್ದ, ಇಂಥ ಒಬ್ಬ ಮುನಿ ನಮ್ಮ ಊರಿಗೆ ಬರ್ತಾರಲ್ಲ ನಾನ್ ಕಾಣ್ಬೇಕು ಅಂತ. ಯಾವಾಗ ರಾಜನೇ ಊರಿನ ಬಾಗಿಲಿಗೆ ಬಂದ್ಬಿಡ್ತಿದ್ನೋ, ಇಡೀ ಊರಿನ ಜನ ಈ ಒಬ್ಬ ಸಂತರು ತಮ್ಮ ಶ್ರೇಷ್ಠ ಸಂತರು ಅಂತ ಗುರುತಿಸ್ಕೊಂಡ್ ಬಿಡ್ತಿದ್ರು. ಅಂದ್ರೆ ತಮ್ಮ ಕೆಲಸ ಸ್ಟ್ರಾಟಜಿಕ್ ಆಗಿ ಕೆಲಸ ಮಾಡ್ತಿದ್ರು. ಇದನ್ನೇ ಇವರು ತುಂಬಾ ಆಲೋಚನೆ ಮಾಡಿ ಈ ದ್ವೈಪ ಏನ್ ಮಾಡ್ದ, ಹಸ್ತಿನಾವತಿಗೆ ಹೋದ. ಅಲ್ಲಿ ಅವನಿಗೊಂದು ವಿಚಾರ ಗೊತ್ತಾಯ್ತು, ಚಕ್ರವರ್ತಿ ತುಂಬಾ ತೊಂದರೆಯಲ್ಲಿದ್ದಾನೆ, ಸಾಯೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ ಅಂತ. ಇವನ ದಾರಿಲಿ ಹೋಗ್ಬೇಕಾದ್ರೆ ಅಥರ್ವಣ ಜಾಬಾಲಿ ಋಷಿಗಳು ಇನ್ಮೇಲೆ ಮೃತ್ಯು ಮಂತ್ರ ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಅದರಿಂದ ಇವನು ತಪ್ಪಿಸ್ಕೊಂಡು ಬಂದಿದ್ದು, ಆ ಮಂತ್ರವನ್ನು ತಾನೂ ಬೈಹರ್ಟ್ ಮಾಡ್ಕೊಂಡಿದ್ದು ಒಂದೇ ದಿನದಲ್ಲಿ. ಎಲ್ಲವೂ ಎಂಥ ಅದ್ಭುತವಾದ ಮಾಂತ್ರಿಕವಾದ ಕೈಚಳಕ ಆಗಿತ್ತು ಅಂತಂದ್ರೆ, ಇವನು ಹೋದವನು ಸಾಯ್ತಾ ಇದ್ದಂತ ಚಕ್ರವರ್ತಿಯನ ಮೃತ್ಯು ಮಂತ್ರ ಪ್ರಯೋಗ ಬಳಸ್ಕೊಂಡು ಅವನನ್ನು ಉಳಿಸ್ಬಿಟ್ಟ. ಆಗ ಅವನನ್ನು ನೋಡಿದಂತ ಅವನ ತಾಯಿಗೆ ಆಶ್ಚರ್ಯ ಆಯ್ತು. ಇದರಲ್ಲಿ 2 ಥರದ ಘಟನೆ ಬರುತ್ತೆ. ಒಂದ್ ಕಡೆ ಹೇಳ್ತಾರೆ, ಸತ್ಯವತಿ ಮಗನನ್ನ ಭೂಮಿಗೆ ತಂದು ಕೂಡಲೇ ಮಗ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದ ಅಂತ. ಆದ್ರೆ ವಾಸ್ತವವಾಗಿ ಇದನ್ನು ಸ್ವಲ್ಪ ಜೋಶಿಗಳು ತುಂಬಾ ಚೆನ್ನಾಗಿ ಕೋಟ್ ಮಾಡ್ತಾ ಹೇಳ್ತಾರೆ, ಹಂಗೆ ಬೆಳೆದಿರ್ಲಿಲ್ಲ ಅವನು, ಚಿಕ್ಕವನೇ. ಆದ್ರೆ ಆಕೆ ಮತ್ತೆ ಅವನು ನೋಡ್ಬೇಕಾದ್ರೆ, ಯಾಕೆಂದ್ರೆ ಈಗ ಆಕೆ ರಾಜನ ಹೆಂಡತಿಯಾಗಿರೋದ್ರಿಂದ ಈಗ ನೋಡ್ಬೇಕಾದ್ರೆ ಎದೆ ಎತ್ತರಕ್ಕೆ ಬೆಳೆದ ಮಗನನ್ನು ನೋಡಿ ಬಹಳ ಸಂತೋಷ ಆಯ್ತು ಅವಳಿಗೆ. ಇವನೇನ್ ಹೇಳ್ತಾನೋ ಅದನ್ನ ಮಾಡ್ಬೇಕು ಅಂತ ಹೇಳಿದಾಗ, ರಾಜನನ್ನ ಉಳಿಸಿದ್ದ ಪ್ರತಿಯಾಗಿ ನಿನಗೇನ್ ಮಾಡ್ಬೇಕು ಅಂತ ಅವ್ರು ಕೇಳಿದಾಗ ಅವನು ಹೇಳ್ದ, ನಾನು ರಾಜನನ್ನ ಉಳಿಸ್ಕೊಟ್ಟಿದ್ದೀನಿ, ನೀವು ನನಗೆ ಧರ್ಮಕ್ಷೇತ್ರದ ಸ್ಥಾಪನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ರಾಜನ ಸಹಕಾರ ಇಲ್ಲದೆ ಆಗೋದಿಲ್ಲ. ಧರ್ಮ ಮತ್ತು ಕ್ಷಾತ್ರ, ಧರ್ಮ ಕ್ಷಾತ್ರ ಒಂದಾದಾಗ ಮಾತ್ರ ಕ್ಷಾತ್ರ ತೇಜವೂ ಇರಬೇಕು, ಶಾಸ್ತ್ರ ಬುದ್ಧಿಯೂ ಇರಬೇಕು. ಇವೆರಡೂ ಸೇರಿದಾಗಲೇ ರಾಷ್ಟ್ರ ನಿರ್ಮಾಣ ಸಾಧ್ಯ ಅನ್ನೋದು ವ್ಯಾಸರಿಗೆ ಗೊತ್ತಿದ್ರಿಂದ ವ್ಯಾಸರು ಇದನ್ನು ಕೇಳ್ಕೊಂಡ್ರು. ಆದ್ರೆ ಇವರ ಉದ್ದೇಶ ಏನಿತ್ತು ಅಂತಂದ್ರೆ, ಈ ಬಾರಿ ಆ ಧರ್ಮ ಕ್ಷೇತ್ರದಲ್ಲಿ ಒಂದು ದೊಡ್ಡ ಯಾಗ ಮಾಡಬೇಕು, ವಾಜಪೇಯ ಯಾಗ. ಆವತ್ತಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಯಾಗ, ಒಬ್ಬ ಶ್ರೇಷ್ಠ ರಾಜ ಚಕ್ರವರ್ತಿ ಮಾತ್ರ ಮಾಡಬಹುದಾಗಿರುವಂತ ಯಾಗ. ಅಂತ ವಾಜಪೇಯ ಯಾಗ ಮಾಡಬೇಕು. ಆ ವಾಜಪೇಯ ಯಾಗ ನನ್ನ ತಂದೆ ಹೇಳಿದಂತ ವಸಿಷ್ಠ ಋಷಿಗಳು ಬದುಕಿದ್ದಂತ ಧರ್ಮಕ್ಷೇತ್ರದಲ್ಲಿ ಮಾಡಬೇಕು. ಯಾವ ಧರ್ಮಕ್ಷೇತ್ರ ಶಾಪಕ್ಕೊಳಗಾಗಿದೆಯೋ, ಯಾವ ಧರ್ಮಕ್ಷೇತ್ರದಲ್ಲಿ ಬರೀ ಕಾಡು ಪ್ರಾಣಿಗಳು ವಾಸವಾಗಿವೆಯೋ ಅಂತ ಧರ್ಮಕ್ಷೇತ್ರವನ್ನ ನೀಟ್ ಮಾಡಿ ಅಲ್ಲಿ ಮಾಡಬೇಕು ಅಂತ ಇಷ್ಟರವರೆಗೂ ಆಗಿತ್ತು. ಹೀಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಕೂಡಲೇ ಎಲ್ರಿಗೂ ಒಪ್ಪಿಗೆ ಇತ್ತು, ತುಂಬಾ ಒಳ್ಳೇದು, ಮಾಡೋಣ ಈ ಕೆಲಸನ ಅಂತ. ಆದ್ರೆ ಒಂದು ತೊಡಕಿತ್ತು. ಈ ತೊಡಕೇನು ಅಂತಂದ್ರೆ, ಈ ಯಾಗ ಮಾಡಬೇಕು ಅಂತಂದ್ರೆ ದ್ವೈಪ ಹೇಳ್ದ 3 ವೇದಗಳವರು ಮಾತ್ರ ಅಲ್ಲ, 4ನೇ ವೇದದವರು ಕೂಡ ಈ ಯಾಗ ಮಾಡ್ಲಿಕ್ಕೆ ಬಂದು ಕೂತ್ಕೋಬೇಕು. 4ನೇ ವೇದದವ್ರು ಕೂತ್ಕೊಳ್ಬೇಕಷ್ಟೇ ಅಲ್ಲ, ಈ ಯಾಗದಲ್ಲಿ ಬ್ರಹ್ಮ ಪದವಿ ಅಂತ ಒಂದಿರುತ್ತೆ, ಅವನೇ ಶ್ರೇಷ್ಠ. ಅದರಲ್ಲಿ ಅವನು ಹೇಳಿದಂತೆ ಎಲ್ಲ ನಡಿಬೇಕು. ಈ ಬ್ರಹ್ಮ ಪದವಿಯನ್ನ ಅಥರ್ವಣ ವೇದದವ್ರು ಯಾರಾದ್ರೂ ವಹಿಸ್ಬೇಕು ಅನ್ನೋದು ದ್ವೈಪನ ಇಚ್ಛೆ. ಯಾವಾಗ ಹಿಂಗ್ ಹೇಳಿದ್ರೋ, ಹಸ್ತಿನಾಪುರದಲ್ಲಿದ್ದಂತ ಎಲ್ಲ ಶ್ರೋತ್ರಿಯರಿಗೆ ಕೋಪ ಬಂದೋಯ್ತು. ಯಾಕಂದ್ರೆ ಅವ್ರು 3 ವೇದಗಳು ಮಾತ್ರ ಸತ್ಯ ಅಂತ ಹೇಳ್ತಿದ್ದವರು, 4ನೇ ವೇದ ಒಪ್ಕೊಳ್ದೇ ಇದ್ದವರು, ಅವರೆಲ್ಲ ಗಲಾಟೆ ಮಾಡಿದ್ರು, ನಾವು ಈ ಯಾಗಕ್ಕೆ ಬರಲ್ಲ ಅಂತ. ಆಗ ಈ ದ್ವೈಪ ಅಂದ್ರೆ ಈ ವ್ಯಾಸ ಎಂಥ ಉಪಾಯ ಮಾಡ್ದ ಅಂತಂದ್ರೆ, ವಿಭೂತಿ ಎನ್ನುವಂತ ಆಚಾರ್ಯನನ್ನ ಯಾರು ರಾಜಗುರುವಾಗಿದ್ನೋ ಆ ಗುರುವಿನ ಮನೆಗೆ ನೇರವಾಗಿ ಹೋದ. ಯಾಕೆ ಈ ಘಟನೆಯನ್ನು ಎಳೆಯಾಗಿ ಬಣ್ಣಿಸ್ತೀನಿ ಅಂತಂದ್ರೆ, ಈ ದೇಶದಲ್ಲಿ ಧರ್ಮಸ್ಥಾಪನೆ ಸುಲಭಕ್ಕಾಗ್ಲಿಲ್ಲ. ರಾಮಕೃಷ್ಣರು ಧರ್ಮಸ್ಥಾಪನೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ್ರೆ, ಪ್ರತಿದಿನ ಸಂಜೆ ಹೋಗಿ ತಾವು ದಡದಲ್ಲಿ ಕೂತ್ಕೊಂಡು ಕಣ್ಣೀರು ಸುರಿಸ್ತಾ ಇದ್ರು. ಏನಮ್ಮ ಇನ್ನೂ ದರ್ಶನ ಕೊಡ್ಲಿಲ್ವಲ್ಲ, ಒಂದಿನ ಕಳೆದೇ ಹೋಯ್ತಲ್ಲ ನಂದು ಅಂತ. ನಮ್ಗೆ ಅವರ ಬದುಕನ್ನ, ಒಂದು 50 ವರ್ಷದ ಬದುಕನ್ನ 1 ದಿನ ಅಂತ ನಾವು ನೋಡ್ಬಿಡ್ತೀವಿ.
ರಾಮಕೃಷ್ಣರ ಬದುಕನ್ನ ಭಾಷಣ ಮಾಡಿ ಅಂತಂದ್ರೆ ಹೆಚ್ಚಂದ್ರೆ 1.25 ಗಂಟೆಯಲ್ಲಿ ಮುಗಿಸ್ಬೋದು. ಕೆಲವರು ಪ್ರವಚನ ಮಾಡಿದ್ರೆ 1 ತಿಂಗಳು ತಗೊಳ್ಬಹುದು. ಆದ್ರೆ 1 ತಿಂಗಳಲ್ಲಿ ಮುಗಿದ ಬದುಕಲ್ಲ ಅದು, 50 ವರ್ಷಗಳ ದೀರ್ಘ ಬದುಕು. ಈ 50 ವರ್ಷಗಳಲ್ಲಿ ಅವರು ಎಷ್ಟು ಒದ್ದಾಡಿದ್ದಾರೆ ಅಂತಂದ್ರೆ ಚಿಕ್ಕಂದಿಂದ ಕೊನೆಯವರೆಗೂ ಪ್ರತಿದಿನವೂ ಸಾಧನೆಯಲ್ಲಿ ತಮ್ಮನ್ನ ಮೀರಿಸ್ಕೊಳ್ತಾ, ತಾವು ಸಾಧನೆ ಮಾಡ್ತಾ, ಎಲ್ಲ ರೀತಿಯ ಸಾಧನೆಗಳಲ್ಲೂ ಇಳಿದು ಸಾಕ್ಷಾತ್ ಕಾಳಿಯನ್ನ ದರ್ಶನ ಪಡ್ಕೊಳ್ಳೋವರೆಗೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಹಾಗೆ ಒಂದು ಧರ್ಮ ಸಂಸ್ಥಾಪನೆ ಆಗ್ಬೇಕಂದಾಗ ವ್ಯಾಸರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ವಿಭೂತಿ ಯಾರು ಆಚಾರ್ಯನಾಗಿದ್ನೋ, ಯಾರು ಆ ಗುರು ಪರಂಪರೆಯ ರಾಜನ ಅತ್ಯಂತ ಶ್ರೇಷ್ಠ ಗುರುವಾಗಿದ್ನೋ, ಆ ಗುರುವಿನ ಮನೆಗೆ ಸಾಕ್ಷಾತ್ ಈ ಯುವಕನಾಗಿದ್ದಂತ, ಈ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿದ್ದಂತ ಈ ಯುವಕ ಮನೆಗೆ ಹೋಗಿ ಕೂತ್ಕೊಂಡ. ಮನೆಗೆ ಹೋದ ಕೂಡಲೇ ವಿಭೂತಿ ಕೋಪ ಬಂತು. ಮೊದಲೇ ಇವನ್ ಕಂಡ್ರೆ ಆಗ್ತಿರ್ಲಿಲ್ಲ ಅವನಿಗೆ. ಯಾಕೆಂದ್ರೆ ನಾನು ಚಕ್ರವರ್ತಿನ ಗುಣಪಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಚಕ್ರವರ್ತಿ ರೆಡಿ ಆಗ್ಲಿಲ್ಲ. ಇವನ್ ಅದೇನ್ ಮಾಟ ಮಾಡಿದ್ನೋ ಗೊತ್ತಿಲ್ಲ, ಇವನಿಂದ ಚಕ್ರವರ್ತಿ ಗುಣ ಆಗ್ಬಿಟ್ಟ ಅಂತ ಒಂದು ಸಣ್ಣ ಹೊಟ್ಟೆ ಉರಿ ಇತ್ತು ಅವನಿಗೆ. ಅದು ಅಲ್ಲದೆ ಈಗ 4ನೇ ವೇದವ್ರನ್ನ ಕೂರಿಸಿ ನಮ್ಮನ್ನೆಲ್ಲ ಕೆಳಗೆ ತೋರಿಸಿ ಅವ್ರ ಮೂಲಕ ಒಂದು ಯಾಗ ಮಾಡಿಸ್ಬೇಕು ಅಂತಿದ್ದಾರಲ್ಲ ಅಂತ ಬಹಳ ಕೋಪ ಇತ್ತು. ಇವನ್ ಬಂದ್ ಕೂಡಲೇ ಅವ್ನು ದುರ್ಗುಟ್ಕೊಂಡು ನೋಡ್ದ, ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ದ. ಅವನು ಹೇಳ್ದೆ, ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಬಂದೆ, ಯಾಗಕ್ಕೆ ನೀವು ಬರದೆ ಹೋದ್ರೆ ಚೆನ್ನಾಗಿರಲ್ಲ, ನಿಮ್ಮನ್ನ ಕರೆದು ಹೋಗೋಣ ಅಂತ ಬಂದೆ ಅಂತ. ದೊಡ್ಡ ಘನವಾದ ಚರ್ಚೆ ಆಯ್ತು ಇಬ್ಬರ ನಡುವೆ. ಏನ್ ಮಾಡಿದ್ರು ನಿಂದು ಒಪ್ಕೊಳ್ಳಿಕ್ ಸಿದ್ಧ ಇಲ್ಲ ಅಂತ ಹೇಳೋ ಹೊತ್ತಿಗೆ ಈ ವಿಭೂತಿಯವರ ತಂದೆ, ಬ್ರಹ್ಮಿಷ್ಠ ಅಂತ ಅವ್ರ ಹೆಸರು, ಅವ್ರಿಗೆ ವಯಸ್ಸಾಗಿತ್ತು, ಸುಮಾರು 90-95 ವರ್ಷ ಆದ್ರೂ ಆಗಿದ್ದಿರ್ಬೋದು. ಆ ವ್ಯಕ್ತಿ ನಡುಗ್ತಾ ಬಂದ್ರು. ಯಾರು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ, ಅವ್ರ ಮಾತನ್ನು ಕೇಳಬೇಕು ಅಂತ ಹೊರಗೆ ಬಂದು ಕೂತ್ಕೊಂಡು ನೋಡಿದ್ರೆ ಈ ದ್ವೈಪ ಅವನ ಮುಖದಲ್ಲಿ ವಿಶೇಷವಾದ ಲಕ್ಷಣ ಕಾಣ್ತಿದೆ, ಬ್ರಹ್ಮ ತೇಜಸ್ಸು ಕಾಣ್ತಾ ಇದೆ. ವಾ ಎಷ್ಟು ಸುಂದರವಾಗಿದ್ದಾನೆ ಯುವಕ, ಏನ್ ಮಾತಾಡ್ತಾನೆ ಕೇಳೋಣ ಅಂತ ಕೂರಿಸ್ಕೊಂಡ್ರು. ದ್ವೈಪನನ್ನು ಎದ್ದು ಓಡಿಸ್ಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ರೆ ಇವ್ರ ತಂದೆ, ವಿಭೂತಿಯ ತಂದೆನೆ ಕರೆದು ಕೂರಿಸ್ಕೊಂಡ್ರು. ಬಾ ಕೂತ್ಕೋ, ಏನ್ ಹೇಳ್ಬೇಕು ಅಂತಿದ್ಯಾ ಕೇಳೋಣ ಅಂತ. ಸ್ವಲ್ಪ ಎಳೆಯಾಗಿ ಅವ್ರ ತಂದೆ ಮುಂದೆ ಬೆಡ್ಸಿಟ್ಟ. ನೋಡಿ, ಹಿಂಗಿದೆ ಪರಿಸ್ಥಿತಿ. ನಾವು ನಮ್ಮ ನಡುವೆ ಕಿತ್ತಾಡ್ತಾ ಇದ್ರೆ, ವೇದಗಳ ಮೇಲೆ ಅಪಾರವಾದ ವಿಶ್ವಾಸ ಇರುವಂತ ನಾವು ವೇದಗಳು 3-4 ಅಂತ ಕಿತ್ತಾಡ್ತಿದ್ರೆ ರಾಕ್ಷಸರ ಬಲ ಜಾಸ್ತಿ ಆಗುತ್ತೆ. ರಾಕ್ಷಸರ ಬಲ ಜಾಸ್ತಿ ಆದ್ರೆ ಭಾರತ ನಾಶ ಆಗುತ್ತೆ, ಧರ್ಮ ನಾಶ ಆಗುತ್ತೆ. ಧರ್ಮ ನಾಶ ಆದ್ರೆ ಭಗವಂತನ ಈ ಸೃಷ್ಟಿ ನಾಶ ಆಗುತ್ತೆ. ಸೃಷ್ಟಿನ ಉಳಿಸ್ಬೇಕು ಅಂತಂದ್ರೆ ನಾವೀಗ ಧರ್ಮವನ್ನು ಉಳಿಸ್ಬೇಕು. ನಾವು ಧರ್ಮವನ್ನು ಉಳಿಸ್ಬೇಕು ಅಂದ್ರೆ 4 ವೇದವನ್ನ ಪ್ರಮಾಣ ಅಂತ ಸ್ವೀಕರಿಸಬೇಕು ಅಂತ ಹೇಳಿ ಅವ್ರ ತಂದೆ ಮುಂದೆ ಎಂಥ ವಾದ ಮಂಡಿಸ್ದ ಅಂತಂದ್ರೆ ಬ್ರಹ್ಮಿಷ್ಠ ಕ್ಲೀನ್ ಬೋಲ್ಡ್. ಈ ಯುವಕ ಹೇಳಿದ ಮಾತುಗಳನ್ನ ಕೇಳ್ತಿದ್ದಂತ ವಯಸ್ಸಾದಂತ ವ್ಯಕ್ತಿ ತುಂಬಾ ಖುಷಿ ಆಯ್ತು ಅವನಿಗೆ. ಇವನ್ ಹೆಗಲ ಮೇಲೆ ಕೈ ಇಟ್ಟ. ಯಾವಾಗ ಹೆಗಲ ಮೇಲೆ ಕೈ ಇಟ್ಟೋ ವಿಭೂತಿಗೆ ಸ್ವಲ್ಪ ಗಾಬರಿ ಆಯ್ತು. ನಮ್ಮಪ್ಪ ಸ್ವಲ್ಪ ದಾರಿ ತಪ್ತಾ ಇದಾರಲ್ಲ, ನಮ್ಮಪ್ಪ ಅವನ ಕಡೆ ವಾಲ್ತಿದಾರಲ್ಲ ಅಂತ ಅನುಮಾನ ಶುರುವಾಯ್ತು. ಆದಷ್ಟು ಬೇಗ ಈ ಹುಡುಗನ ಓಡಿಸ್ಬಿಡೋಣ, ಮೊದಲೇ ನಮ್ಮಪ್ಪನಿಗೆ ವಯಸ್ಸಾಗಿದೆ, ಒಪ್ಕೊಂಡ್ಬಿಟ್ಟಾರೋ ಯಾರಿಗ್ ಗೊತ್ತು ಅಂತ. ನನಗೆ ವಿಭೂತಿ ಹಂಗೆ ಗಡಿಬಿಡಿ ಮಾಡ್ತಿರ್ಬೇಕಾದ್ರೆ ಬ್ರಹ್ಮಿಷ್ಠ ಹೇಳ್ತಾನೆ, ಯಾಕೆ ಗಡಿಬಿಡಿ ಮಾಡ್ತೀಯ, ಸುಮ್ಮನೆ ಕೂತ್ಕೋ, ಇವನ್ ಹೇಳೋ ವಿಚಾರ ಕರೆಕ್ಟ್ ಆಗಿದೆ, ನನಗೂ ಇವನೊಳಗೆ ಸರಿ ಅನ್ನಿಸ್ತಿದೆ ಅಂತಂದಾಗ ವಿಭೂತಿ ಹೇಳ್ತಾನೆ, 3 ವೇದಗಳು ಸತ್ಯ, 4ನೇ ವೇದ ಸುಳ್ಳು ಅಂತ ನನಗೆ ಪಾಠ ಮಾಡಿದ್ ನೀನೇ. ಇವತ್ತು ನೀನೇ 4ನೇ ವೇದ ಸರಿ ಅಂತ ಆ ಹುಡುಗನ ಮಾತು ಒಪ್ಕೊಂತ ಹೇಳ್ತಿದ್ಯಲ್ಲ, ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾನೆ. ಹೌದು, 3 ವೇದ ಸರಿ, 4ನೇ ವೇದ ಸುಳ್ಳು ಅಂತ ಚರ್ಚೆ ಆಯ್ತಲ್ಲ, ಗಲಾಟೆ ಮಾಡ್ಕೊಂಡಲ್ಲ ವಶಿಷ್ಠ ಋಷಿಗಳು ಮತ್ತು ಅಥರ್ವಣರು. ಆ ಗಲಾಟೆ ಮಾಡ್ಕೊಂಡಾಗ ಗಲಾಟೆಗೆ ಚರ್ಚೆ ಕೇಳೋದ್ರಲ್ಲಿ ನಾನು ಇದ್ದೆ. ಅವತ್ತಿನ ದಿನ ಸರಿ ಅನ್ಸಿತ್ತು. ಆದ್ರೆ ಇವತ್ತಿನ ದಿನ ಈ ಹುಡುಗ ಹೇಳೋದು ಸರಿ ಅನ್ಸುತ್ತೆ. ಇವತ್ತಿನ ದಿನ ಧರ್ಮದ ಪುನರ್ಸ್ಥಾಪನೆ ಆಗ್ಬೇಕಾದ್ರೆ ನಾವು ಒಂದಾಗ್ಬೇಕು, ಒಂದು ಸಮರ್ಥವಾದ ರಾಷ್ಟ್ರವನ್ನು ಕಟ್ಟಬೇಕು. ಹೀಗಾಗಿ ಆ ಹುಡುಗ ಹೇಳೋದು ಸರಿ ಅನ್ಸುತ್ತೆ ಅಂತಾಗ ವಿಭೂತಿಗೆ ಒಪ್ಕೊಳ್ಳಿಕ್ಕೆ ಸಿದ್ಧ ಆಗ್ತಾ ಇಲ್ಲ, ಅಹಂಕಾರ ಬಿಡ್ತಾ ಇಲ್ಲ ಅವನಿಗೆ. ಸಾಧ್ಯನೇ ಇಲ್ಲ ಅಂತಂದ, ನೀವೇನ್ ಬೇಕಿದ್ರು ಮಾಡ್ಕೊಳ್ಳಿ, ನಾನಂತೂ ಕೂತ್ಕೊಳ್ಳಲ್ಲ ಅಂದಾಗ ಬ್ರಹ್ಮಿಷ್ಠ ಹೇಳ್ತಾನೆ, ನೀನ್ ಕೂತ್ಕೊಳ್ಳಲ್ವಾ, ಪರವಾಗಿಲ್ಲ ಬಿಡು, ಯಾಗಕ್ಕೆ ನಾನು ಕೂತ್ಕೋತೀನಿ. ಹಾಗಿದ್ರೆ ನಿನ್ನಪ್ಪ ನಾನು, ನಿನ್ನ ಗುರು ನಾನು, ನಿನಗಿಂತ ಹೆಚ್ಚು ಪ್ರಭಾವ ನನಗಿದೆ, ನಾನು ಕೂತ್ಕೋತೀನಿ ಅಂದ ಕೂಡಲೇ ಈ ವ್ಯಾಸರ ಕಣ್ಣುಗಳು ಅಗಲ ಆಗ್ಬಿಟ್ಟು, ವಾ ನನ್ನ ಏನು ಪ್ರಾಬ್ಲಮ್ ಇತ್ತೋ ಸೊಲ್ಯೂಷನ್ ಸಿಕ್ಬಿಡ್ತು, ಅದಕ್ಕೆ ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡಿದ್ದು ಅದಕ್ಕೊಂದು ಪರಿಹಾರ ಸಿಕ್ಬಿಡ್ತಲ್ಲ ಅಂದ್ಕೂಡ್ಲೆ ವಿಭೂತಿ ಮುಖ ಸಣ್ಣಗಾಯ್ತು. ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಅಷ್ಟೊತ್ತಿಗೆ ಬ್ರಹ್ಮಿಷ್ಠ ಹೇಳಿ ಕಳಿಸ್ದ, ಏನು ಯೋಚನೆ ಮಾಡ್ಬೇಡ ಮಗು, ನಿನಗೆ ಮುಂದೆ ಏನ್ ತಯಾರಿ ಬೇಕೋ ಆ ತಯಾರಿ ಮಾಡ್ಕೋ, ಉಳಿದಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ವಿಭೂತಿನೂ ಬರ್ತಾನೆ, ನಾನು ಬರ್ತೀನಿ ಯಾಗಕ್ಕೆ. ಸಿದ್ಧತೆ ಏನ್ ಬೇಕೋ ನೀನ್ ಮಾಡ್ಕೋ, ನಿನ್ ಮೇಲೆ ನನಗೆ ವಿಶ್ವಾಸ ಇದೆ, ಅಥರ್ವಣ ಜಾಬಾಲಿಯನ್ನು ಒಲಿಸಬಲ್ಲಂತ ತಾಕತ್ ನಿನಗಿದೆ, 4ನೇ ವೇದವನ್ನು ಒಲಿಸ್ಕೋ ಹೋಗು ಅಂತ ವ್ಯಾಸರಿಗೆ ಧೈರ್ಯವನ್ನು ತುಂಬಿಸಿ ಕಳಿಸ್ಕೊಟ್ರು. ವ್ಯಾಸರು ತುಂಬಾ ನೆಮ್ಮದಿಯಿಂದ ಮತ್ತೆ ಅರಮನೆಗೆ ಬಂದ್ರು. ಅರಮನೆಗೆ ಬಂದು ಗಾಂಗೇಯನಿಗೆ, ಭೀಷ್ಮನಿಗೆ ಹೇಳಿದ್ರು, ನೋಡಿ ಈಗ ಆಗ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಆ ಧರ್ಮಕ್ಷೇತ್ರ ಕಾಡಿನಿಂದ ತುಂಬೋಗಿದೆ, ಅಲ್ಲಿ ಆಶ್ರಮ ಕಟ್ಟುವಂತ ವ್ಯವಸ್ಥೆಗಳು ಏನೂ ಇಲ್ಲ. ಎಷ್ಟರ ಮಟ್ಟಿಗೆ ಪ್ರಾಣಿಗಳಿವೆ ಅಂತಂದ್ರೆ, ಯಾರಾದ್ರೂ ಮನುಷ್ಯರು ಒಳಗೆ ಹೋದರೆ ಪ್ರಾಣಿಗಳು ಹರಿದು ತಿಂದು ಬಿಡ್ತವೆ, ಮೊದಲ ಆ ಜಾಗವನ್ನು ಕ್ಲೀನ್ ಮಾಡಿ ಅಂತ ಭೀಷ್ಮನಿಗೆ ಹೇಳಿದ್ರು. ಭೀಷ್ಮ ಕೂಡಲೇ ತನ್ನ ಸೈನ್ಯವನ್ನ ಕಳಿಸ್ಕೊಟ್ಟ. ಆ ಧರ್ಮಕ್ಷೇತ್ರದ ಭಾಗದಲ್ಲಿ ಕಾಡನ್ನ ಕ್ಲೀನ್ ಮಾಡಿ ಇರುವಂತ ಪ್ರಾಣಿಗಳನ್ನೆಲ್ಲ ನಾಶ ಮಾಡುವಂತ ಕೆಲಸ ಶುರುವಾಯಿತು. ನಿಧಾನವಾಗಿ ಧರ್ಮಕ್ಷೇತ್ರ ಮನುಷ್ಯರು ವಾಸ ಮಾಡ್ಲಿಕ್ಕೆ ಏನೇನು ಬೇಕೋ ಆ ಸೌಕರ್ಯಗಳನ್ನೆಲ್ಲ ಪಡ್ಕೊಳ್ಳಿಕ್ಕೆ ಶುರು ಮಾಡಿತು. ಧರ್ಮಕ್ಷೇತ್ರದ ಪಕ್ಕದಲ್ಲೇ ಅಥರ್ವಣ ಜಾಬಾಲಿಯ ಆಶ್ರಮ ಇದ್ದಿತ್ತು. ಅಲ್ಲೇ ಗುಹೆಯೆಲ್ಲ ಅವನು ವಾಸ ಮಾಡ್ತಿದ್ದ.
ಅವನಿಗೆ ಈ ಧರ್ಮಕ್ಷೇತ್ರ ಸರಿ ಆಗ್ತಿರೋದನ್ನ, ಆ ಧರ್ಮಕ್ಷೇತ್ರಕ್ಕೆ ಒಂದಷ್ಟು ಸೈನಿಕರು ಬಂದು ಕ್ಲೀನ್ ಮಾಡ್ತಾ ಇರೋದನ್ನ ನೋಡಿ ಗಾಬರಿ ಆಯ್ತು ಅವನಿಗೆ. ನಾನೇ ಶಾಪ ಕೊಟ್ಟಂತ ಜಾಗ, ನನ್ನ ಪೂರ್ವಜರೆಲ್ಲ ಶಾಪ ಕೊಟ್ಟು ಹಾಳಾಗೋಗ್ಲಿ ಅಂತ ಹೇಳಿದ ಜಾಗ, ಆ ಜಾಗ ಇಷ್ಟು ದಿನ ಹಾಳಾಗಿತ್ತು, ಈಗ ಯಾರೋ ಸೈನಿಕರು ಬಂದೆಲ್ಲ ಕ್ಲೀನ್ ಎಲ್ಲ ಮಾಡ್ತಿದಾರಲ್ಲ, ಇದನ್ನ ಏನ್ ಕಥೆ ಇದಿರೋದು ಅಂತ ಅವನಿಗೆ ಅರ್ಥನೇ ಆಗ್ತಿಲ್ಲ, ತಲೆ ಬಿಡ ಗೊತ್ತಾಗ್ತಿಲ್ಲ ಅವನಿಗೆ. ಆದ್ರೆ ಒಂದು ಅನುಮಾನ ಅಂತೂ ಇತ್ತು, ನನ್ನ ಮನೆಯಿಂದ ಮೃತ್ಯು ಮಂತ್ರದಿಂದ ಪಾರಾಗಿ ಓಡ್ ಹೋದಂತ ಹುಡುಗ, ಆ ಯುವಕ, ಅವಂದೇ ಕರಾಮತ್ ಏನೋ ಇದರಲ್ಲಿ ನಡೀತಾ ಇದೆ ಅಂತ ಒಂದು ಅನುಮಾನ ಸೂಕ್ಷ್ಮವಾಗಿತ್ತು ಅವನಿಗೆ. ಅದಕ್ಕೆ ಸರಿಯಾಗಿ ವ್ಯಾಸರ ಬಗ್ಗೆ ಅನೇಕ ಗಾಳಿ ಸುದ್ದಿಗಳು ಹರಡ್ಬಿಡ್ತಾ ಇದ್ವು. ಈ ದೇಶದಲ್ಲಿ ಗಾಳಿ ಸುದ್ದಿ ಹರಡೋದು ಬಹಳ ಕಷ್ಟ ಏನಲ್ಲ. ವ್ಯಾಸರು ಸಹಜವಾಗಿ ಏನಾಗುತ್ತೆ ನೋಡಿ, ವ್ಯಾಸರು ರಾಜನನ್ನ ಬದುಕಿಸಿದ್ರಲ್ಲ, ರಾಜನಿಗೆ ಜೀವದಾನ ಮಾಡಿದ್ರಲ್ಲ, ಹಾಗೆ ಜೀವದಾನ ಮಾಡಿದಾಗ ಇಡೀ ದೇಶದಲ್ಲಿ ಸುದ್ದಿ ಹೊತ್ತು ವ್ಯಾಸರಲ್ಲಿ ಎಂಥ ತಾಕತ್ತಿದೆ ಅಂತಂದ್ರೆ ಸತ್ತವನಿಗೂ ಜೀವದಾನ ಮಾಡಿ ಎಬ್ಬಿಸಿ ಕಳಿಸಬಲ್ಲಂತ ತಾಕತ್ತಿದೆ ಅವರಿಗೆ ಅಂತ. ಹೀಗಾಗಿ ಜನ ಗುಂಪು ಗುಂಪಾಗಿ ಬಂದ್ಬಿಟ್ರು ಅವ್ರ ಹತ್ರ. ನಮಗೆ ಯಾರಿಗಾದ್ರೂ ಸ್ವಲ್ಪ ತಾಕತ್ತಿದೆ ಅಂತ ಗೊತ್ತಾದ್ರೆ ಸಾಕು, ಬಹಳ ಬೇಗ ಓಡ್ ಬಂದ್ಬಿಡ್ತೀವಿ. ತುಂಬಾ ಚೆನ್ನಾಗಿದೆ, ಈ ಕೆಲವು ಟಿವಿಗಳಲ್ಲಿ ತೋರಿಸ್ತಾರೆ, ವಿಸ್ಮಯ ಅಂತ ತೋರಿಸ್ತಾರೆ, ಬ್ರಹ್ಮಾಂಡ ಅಂತ ಏನೇನೋ ತೋರಿಸ್ತಿರ್ತಾರೆ. ಹಾಗೆ ತೋರಿಸಿ ಇಲ್ಲಿ ಏನೋ ಆಗುತ್ತೆ ಅಂತ ಗೊತ್ತಾದ್ರೆ, ಅಂದ್ರೆ ಏನೋ ಆಗ್ಬೇಕು ನಮ್ಗೆ, ಸುಮ್ಮನೆ ಆ ಕ್ಷೇತ್ರಕ್ಕೆ ಹೋಗಲ್ಲ. ಅಲ್ಲಿ ಏನಾದ್ರೂ ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಫಲಾಪೇಕ್ಷಿಗಳು ಅಂತಂದ್ರೆ, ಆ ಮಂದಿರಕ್ಕೆ ಹೋದ ತಕ್ಷಣ ಒಂದು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಆ ಮಂದಿರದಲ್ಲಿ ಶಕ್ತಿ ಇದೆ ಅಂತ 4 ಜನ ಹೇಳಿದ ಮೇಲೆ ಹೋಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಇದಕ್ಕೆ ಹೋಗಿ ಬಂದೆ, ಶ್ರೀಧರ ಆಶ್ರಮಕ್ಕೆ, ಸಾಗರದ ಹತ್ರ. ಸಾಧಾರಣ ಎಷ್ಟು ತುಂಬಾ ಸುಂದರವಾಗಿತ್ತು ಅಂತಂದ್ರೆ, ಹೋದಾಗ ನೆಮ್ಮದಿ ಸಿಕ್ತಿತ್ತು, ಆನಂದ ಇರ್ತಿತ್ತು, ಶಾಂತಿ ನೆಲೆಸ್ತಾ ಇತ್ತು. ನೀವು ಹೋದ್ರೆ 1-2 ಗಂಟೆ ಕೂತ್ ಬರ್ಬೋದಿತ್ತು. ಇವತ್ತು ಹೋದ್ರೆ 2 ನಿಮಿಷ ಕೂತ್ ಬರಕ್ಕಾಗಲ್ಲ. ಎಷ್ಟು ಜನ ಇರ್ತಾರೆ ಇಲ್ಲಿ ಅಂತ ನಂಗೆ ಆಶ್ಚರ್ಯ ಆಗೋಯ್ತು. ಇಷ್ಟು ಫೇಮಸ್ ಯಾವತ್ತಿಂದ ಆಯ್ತು ಶ್ರೀಧರಾಶ್ರಮ ಅಂತ ಕೇಳಿದೆ. ಅಂದ್ರೆ ಶ್ರೀಧರ ಸ್ವಾಮಿಗಳ ಶ್ರೇಷ್ಠತೆ ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ಶ್ರೀಧರಾಶ್ರಮ ಇಷ್ಟು ಫೇಮಸ್ ಹೆಂಗಾಯ್ತು ಅಂದ್ರೆ, ಅವ್ರು ಟಿವಿಯಲ್ಲಿ ಬಂದ್ಬಿಡ್ತು, ಸರ್ ನಮಗೂ ತಡ್ಕೊಳಕ್ ಆಗ್ತಾ ಇಲ್ಲ, ಯಾಕಾದ್ರೂ ಟಿವಿಯಲ್ಲಿ ತೋರಿಸಿದ್ರು ಅವ್ರಿಗೆ ಯೋಚನೆ ಶುರುವಾಗ್ಬಿಟ್ಟಿದೆ ಅಂತ. ಅಷ್ಟು ಜನ ಹೋಗ್ತಾರೆ. ಎಲ್ಲಿವರೆಗೂ ಅಂತಂದ್ರೆ, ಇತ್ತೀಚೆಗೆ ಯಾರೋ ಒಬ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ಸಾಗರಕ್ಕೆ ಹೋಗಿ ಬಂದೆ ಅಂತ. ಅವರಿಗೂ ಶ್ರೀಧರ ಸ್ವಾಮಿಗಳಿಗೂ ಯಾವುದೇ ರೀತಿಯ ಸಂಪರ್ಕ ಇಲ್ಲ, ಶ್ರೀಧರ ಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲ. ನಾನು ಕೇಳಿದೆ, ಸಾಗರಕ್ಕೆ ಯಾಕೆ ಹೋಗ್ಬಂದ್ರಿ, ಅದು ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಅಂತ. ಅವ್ರು ಹೇಳಿದ್ರು, ಏನಿಲ್ಲ ಸರ್, ನನಗೂ ನನ್ನ ಹೆಂಡತಿಗೂ ತುಂಬಾ ಜಗಳ ಆಗ್ತಾ ಇದೆ ಮನೆಯಲ್ಲಿ. ನಿಜವಾಗ್ಲೂ ಹೇಳಿದ ಘಟನೆ ಇದು. ನನ್ನ ಹೆಂಡತಿ ಮುಳುಬಾಗ್ಲಲ್ಲಿ ಮನೆ ಮಾಡ್ಕೊಂಡಿದ್ದಾಳೆ, ನಮ್ಮಮ್ಮ ಕೋಲಾರದಲ್ಲಿ ಇರ್ತಾಳೆ, ನಾನು ಕೋಲಾರದಲ್ಲಿ ಒಂದು 10 ಎಕರೆ ಜಮೀನಿದೆ ಸರ್, ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು. ಆದ್ರೆ ಏನ್ ಮಾಡೋದು, ನನ್ನ ಹೆಂಡತಿ ನಮ್ಮ ಅಮ್ಮನ ಹತ್ರ ಇರಲ್ಲ ಅಂತ ಹೇಳ್ತಾಳೆ. ನಮ್ಮೂರಲ್ಲಿ ಇನ್ನೊಂದು ಮನೆ ಮಾಡ್ಕೊಂಡಿರ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನಮ್ಮೂರಲ್ಲಿ ನಾನಿದ್ದು ನನ್ನ ಹೆಂಡತಿನ ಮುಳುಬಾಗಲ್ಲಿ ಇಟ್ಟರೆ ನಂಗೆ ಅವಮಾನ, ಅದಕ್ಕೆ ನಾನು 10 ಎಕರೆ ಜಮೀನು ಹಂಗೆ ಬಿಟ್ಟು ಬೆಂಗಳೂರಲ್ಲಿ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್, ಏನೋ ದೇವ್ರು ಏನಾದ್ರು ಮಾಡಿದ್ರೆ ನಂಗೆ ಏನಾದ್ರು ಒಳ್ಳೇದಾಗ್ಬೋದು ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿ ಬಂದೆ. ನೋಡಿ, ಖ್ಯಾತಿ ಎಷ್ಟು ಬೇಗನೆ ಹರಡುತ್ತೆ. ಬಾಯಿಂದ ಬಾಯಿಗೆ ಇಂಥ ಸುದ್ದಿಗಳು ಬೇಗ ಹರಡ್ಬಿಡುತ್ತೆ. ಇದು ಇವತ್ತಿಂದ ಅಲ್ಲ, ಅವತ್ತಿಂದಲೂ ಇಂಥದ್ದು ನಡ್ಕೊಂಡು ಬಂದಿದೆ. ವ್ಯಾಸರನ್ನು ನೋಡ್ಲಿಕ್ಕೆ ಹಳ್ಳಿಗಳಿಂದಲೂ ಜನ ಬಂದ್ಬಿಟ್ರಂತೆ. ಇವ್ರು ನಮ್ಗೇನೋ ಒಳ್ಳೇದ್ ಮಾಡ್ತಾರೆ, ಏನೋ ಒಳ್ಳೇದ್ ಮಾಡ್ತಾರೆ ಅಂತ. ವ್ಯಾಸರಿಗೆ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ, ಆದ್ರೆ ಟೈಮ್ ಇಲ್ವಲ್ಲ. ಅವ್ರಿಗೆ ಈಗಿರೋ ಕೆಲಸ ಏನು ಅಂದ್ರೆ, ಮೊದಲು ಧರ್ಮಕ್ಷೇತ್ರದಲ್ಲಿ ಒಂದು ಆಶ್ರಮ ಕಟ್ಟಬೇಕು, ಆ ಆಶ್ರಮ ಕಟ್ಟಿ ವೇದಗಳ ಪುನರ್ಸ್ಥಾಪನೆ ಮಾಡಿ ಎಲ್ಲ ಕಡೆಯಲ್ಲೂ ಆಶ್ರಮಗಳನ್ನು ನಿರ್ಮಾಣ ಮಾಡಬೇಕು, ಜನರಲ್ಲಿ ಸಾತ್ವಿಕ ವೃತ್ತಿಯನ್ನ ಹೆಚ್ಚಿಸಬೇಕು ಅನ್ನೋ ಪ್ರಯತ್ನ ಅವರಿಗೆ. ಹೀಗಾಗಿ ರಾತ್ರಿ 12-1 ಗಂಟೆವರೆಗೂ ಬಂದವರಿಗೆಲ್ಲ ಪ್ರಸಾದ ಕೊಟ್ಟು, ಬಂದವರಿಗೆಲ್ಲ ಆಶೀರ್ವಾದ ಮಾಡ್ತಾ, ಒಂದು ಅರ್ಧ ಗಂಟೆ ಒಳಗೋಗಿ ಬರ್ತೀನಿ ಅಂತ ಹೋದ್ ಮನುಷ್ಯ, ಅರ್ಧ ಗಂಟೆ ಒಳಗೆ ಬಂದವರು ಇವರೆಲ್ಲ ಕೂತಿದ್ದಾಗ ತಮ್ಮ ವೇಷ ಬದಲಿಸ್ಕೊಂಡು ಒಂದು ಮುಸ್ಕ್ ಹಾಕೊಂಡು ಅವ್ರ ನಡುವೆ ಗೊತ್ತಿಲ್ಲದಂತೆ ಕತ್ಲಲ್ಲಿ ಹಾದೋಗ್ಬಿಟ್ರು. ಹಾದು ಬಂದು ಅವ್ರ ಅಥರ್ವಣ ಜಾಬಾಲಿಯ ಆಶ್ರಮಕ್ಕೆ ಅಲ್ಲಿಗೆ ಬರಬೇಕು ಅಂತ ಹೇಳಿ ಧರ್ಮಕ್ಷೇತ್ರಕ್ಕೆ ಬರಬೇಕು ಅಂತ ಹೊರಟ್ಬಿಟ್ರು. ಜನ ಅರ್ಧ ಗಂಟೆಕಾದ್ರು, 1 ಗಂಟೆಕಾದ್ರು, 2 ಗಂಟೆಕಾದ್ರು ಅಲ್ಲಿ ಕಾಣಲಿಲ್ಲ. ಒಳಗೋಗಿ ನೋಡಿದ್ರೆ ಇವರಿಲ್ಲ. ಜನ ಏನ್ ಸುದ್ದಿ ಹಬ್ಬಿಸಿದ್ರು ಅಂದ್ರೆ, ವ್ಯಾಸರು ಇದ್ದಕ್ಕಿದ್ದಂತೆ ಕಾಣೆ ಆಗ್ಬಿಟ್ರು, ಗಾಳಿಯಲ್ಲಿ ನಾಪತ್ತೆ ಆಗ್ಬಿಟ್ರು, ಅವ್ರ ತಾಕತ್ತು ಇನ್ನೂ ಜಾಸ್ತಿ ಅಂತ, ಇನ್ನೂ ಫೇಮಸ್ ಆಗ್ಬಿಟ್ರು. ಈ ಸುದ್ದಿ ಅಥರ್ವಣ ಜಾಬಾಲಿ ಕಿವಿಗೂ ಮುಟ್ತು. ಅವನಿಗೆ ಇನ್ನೂ ಗಾಬರಿ. ನಾನು ಬರೀ ಮೃತ್ಯು ಮಂತ್ರ ಅಷ್ಟೇ ಹೇಳ್ಕೊಟ್ಟಿರೋದು, ಅದೇ ನಾನು ಹೇಳ್ಬೇಕಾದ್ರೆ ಕೇಳಿರ್ಬೋದು. ಅವನೇನಾದ್ರೂ ಚಕ್ರವರ್ತಿಯನ್ನು ಬದುಕ್ತಿದ್ದಾನೆ ಅಂತಂದ್ರೆ ಒಪ್ಕೋಬಹುದು, ಗಾಳಿಯಲ್ಲಿ ಹಾರೋ ವಿದ್ಯೆ ಯಾರು ಕಲಿಸಿದ್ರು ಅವನಿಗೆ ಅಂತ ಇವ್ರಿಗೂ ಟೆನ್ಷನ್ ಶುರುವಾಗ್ಬಿಡ್ತು. ಇಷ್ಟೆಲ್ಲ ಸುದ್ದಿ ಆಗ್ತಿದೆಯಲ್ಲ ಅಂತ. ಒಟ್ಟಿನಲ್ಲಿ ಅಥರ್ವಣ ಜಾಬಾಲಿ ಅತ್ಯಂತ ಶ್ರೇಷ್ಠ ಋಷಿಯಾಗಿರುವಂತಹ ವ್ಯಕ್ತಿಗೆ ಮನಸ್ಸು ಮಾತ್ರ ಸ್ಥಿಮಿತದಲ್ಲಿಲ್ಲ, ಏನೋ ಆಗ್ತಿದೆ ಇಲ್ಲಿ ಅಂತ ಗಾಬರಿ ಆಯ್ತು. ಈ ಹುಡುಗ ಬಂದ್ರೆ ಮಾತ್ರ ಬಿಡಬಾರದು, ಮೃತ್ಯು ಮಂತ್ರ ಪ್ರಯೋಗಿಸ, ಕೊಂದು ಬಿಡಬೇಕು ಅಂತ ಅವರಂತೂ ದೃಢ ನಿರ್ಧಾರ ಮಾಡಿಕೊಂಡು ತಮ್ಮ ಗುಹೆಗೆ ಹೋಗಿ ಕೂತಿದ್ರು. ಈ ಆಶ್ರಮದಲ್ಲಿರುವಂತಹ ಕೆಲವು ಋಷಿಗಳಿಗೆ ಅದೊಂದು ಬಹಳ ಇತ್ತಂತೆ. ತಾವು ಆಶ್ರಮದಲ್ಲಿ ಇರುವಷ್ಟು ಕಾಲ ಇರೋದು, ಆನಂತರ ಗುಹೆಗೆ ಹೋಗೋದು, ಗುಹೆಗೆ ಹೋಗಿ ಮತ್ತೆ ತಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಮತ್ತೆ ಆಶ್ರಮಕ್ಕೆ ಬಂದು ಈ ಲೌಕಿಕ ವೃತ್ತಿಯ ಜನರಿಗೆ ಏನ್ ಬೇಕೋ ಅದನ್ನು ಕೊಟ್ಟು ಮತ್ತೆ ಗುಹೆಗೆ ಹೋಗೋದು. ಯಾವಾಗಲೂ ಹಾಗೆ ನಮ್ಮ ಎನರ್ಜಿ ಯಾವಾಗಲೂ ಕೆಳಗೆ ಬರ್ತಿರುತ್ತೆ. ಇದೊಂದು ಎಲೆಕ್ಟ್ರಾನಿಕ್ ಸತ್ಯ. ಇದು ಯಾರಾದ್ರೂ ಸೈನ್ಸ್ ಓದೋರು ಇದ್ರೆ ಗೊತ್ತಾಗಿರುತ್ತೆ. ಒಂದು ಆಟಮ್ಗೆ, ಒಂದು ಅಣುವಿಗೆ ಶಕ್ತಿ ಕೊಟ್ರೆ ಅದರಲ್ಲಿರುವಂತ ಎಲೆಕ್ಟ್ರಾನ್ ಮೇಲ್ ಜಂಪ್ ಮಾಡುತ್ತೆ, ಹೈಯರ್ ಲೆವೆಲ್ಗೆ ಹೋಗುತ್ತೆ.
ಅಲ್ಲಿ ತುಂಬಾ ಖುಷಿಯಾಗಿರುತ್ತೆ ಅದು, ಆದ್ರೆ ತುಂಬಾ ಹೊತ್ತು ಇರ್ಲಿಕ್ಕಾಗಲ್ಲ. ಮತ್ತೆ ಕೆಳಕ್ ಬಂದ್ಬಿಡುತ್ತೆ. ಕೆಳಕ್ ಬಂದಾಗ ಮತ್ತೆ ಎನರ್ಜಿ ಕೊಡ್ಬೇಕು, ಮತ್ತೆ ಮೇಲಕ್ಕೆ ಹೋಗುತ್ತೆ. ಹಾಗೆ ನಮ್ಮೆಲ್ರಿಗೂ ನಾವು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡಬೇಕಾದ್ರೆ ಎನರ್ಜಿ ಪೂರ್ತಿ ನಾಶವಾಗಿ ಹೋಗುತ್ತೆ. ಒಂದು ಅರ್ಧ ಗಂಟೆ ಭಜನೆ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಬಿಟ್ರೆ ಒಂದ್ಸಲ ಮತ್ತೆ ರೀಚಾರ್ಜ್ ಆಗ್ತೀವಿ. ಅಂದ್ರೆ ನಮ್ಮ ಬಾಡಿಯಲ್ಲಿರುವಂತಹ ಶಕ್ತಿನ ರೀಚಾರ್ಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಋಷಿಮುನಿಗಳಿಗೂ ಹಿಂಗೆ ಆಗ್ತಿತ್ತು. ಅಥರ್ವಣ ಜಾಬಾಲಿ ತಾವು ಹೋಗಿ ಗುಹೆಯಲ್ಲಿ ಕೂತ್ಕೊಳ್ತಿದ್ರು. ಗುಹೆಯಲ್ಲಿ ಕೂತ್ ಕೂಡಲೇ ತಮ್ಮನ್ನು ತಾವು ಮರೆತು ಏಕಾಗ್ರ ಚಿತ್ತರಾಗಿರ್ತಿದ್ರು. ಆದ್ರೆ ಈ ಬಾರಿ ಏಕಾಗ್ರ ಚಿತ್ತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಒಂದು ವಿಕ್ಷಿಪ್ತತೆ ಇದೆಯಲ್ಲ, ಈ ಹುಡುಗ ನನ್ನ ಕೈಯಿಂದ ತಪ್ಪಿಸ್ಕೊಂಡೋದನ್ನ ಏನೋ ಮಾಡ್ತಿದ್ದಾನೆ ಅಂತ. ಅದು 3 ವೇದಗಳೇ ಪ್ರಮಾಣ ಅಂತ ಸಾರದವ್ರ ಪರಂಪರೆಯನ್ನು ಅವನು ತುಂಬಾ ಶ್ರೇಷ್ಠ ಆಗ್ಬಿಟ್ರೆ 4ನೇ ವೇದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಹೇಗಾದ್ರೂ ಮಾಡಿ ಇವನ್ ಮೇಲೆ ಮೃತ್ಯು ಮಂತ್ರ ಪ್ರಯೋಗಿಸ್ಬೇಕು ಅಂತ ಕಾಯ್ತಾ ಇದ್ರು. ಹಂಗ್ ಕಾಯ್ತಾ ಕಣ್ ಬಿಟ್ಕೊಂಡು ನೋಡಿದ್ರೆ ಗುಡ್ಡ ಹತ್ಕೊಂಡು ಅದೇ ಹುಡುಗ ಬರ್ತಾ ಇದ್ದಾನೆ. ಗಾಬರಿ ಆಗೋಯ್ತು. ತನ್ನ ಹತ್ರ ಮೃತ್ಯು ಮಂತ್ರ ಪ್ರಯೋಗಿಸಿದ ತನ್ನ ಹತ್ರನೇ ವಾಪಸ್ ಬರ್ಲಿಕ್ಕೆ ಏನ್ ಧೈರ್ಯ ಇವನಿಗೆ ಅಂತ ಹೇಳ್ಕೊಂಡು ನೋಡ್ತಾ ಕೂತ್ರೆ ಇವ್ರ ಮಗ ಸುಮಂತು ಓಡ್ ಬಂದ. ಗುರುಗಳೇ ಅಂತ. ಏನು ಸುಮಂತು ಅಂತ ಕೇಳಿದ್ರೆ ಅವನು ಅವತ್ತು ತಪ್ಪಿಸ್ಕೊಂಡು ಹೋಗಿದ್ನಲ್ಲ ಹುಡುಗ ದ್ವೈಪ ವಾಪಸ್ ಬರ್ತಾ ಇದ್ದಾನೆ ಇಲ್ಲಿ ಅಂತ. ಏನಂತೆ ಅಲ್ಲಿಂದಾನೆ ವಾಪಸ್ ಕಳ್ಸ, ನಂಗೆ ಅವ್ನು ನೋಡ್ಲಿಕ್ಕೂ ಇಷ್ಟ ಇಲ್ಲ ಅಂತ. ನಾನು ಹಂಗೆ ಹೇಳಿದೆ, ನಮ್ಮಪ್ಪ ನಿನ್ ಮೇಲೆ ತುಂಬಾ ಕೋಪಿಸ್ಕೊಂಡಿದ್ದಾರೆ, ನೀನ್ ಬಂದ್ರೆ ಕೊಂದಾಕ್ಬಿಡ್ತಾರೆ, ವಾಪಸ್ ಹೋಗು ಅಂತಂದ್ರೆ ಅವನು ಹೇಳ್ದ, ನಿಮ್ಮಪ್ಪ ಕೊಂದು ಹಾಕೋದೇ ಸರಿಯಪ್ಪ, ನಾನು ನನ್ನ ಗುರುಗಳಿಗೆ ಅಂತ ಅನ್ಯಾಯ ಮಾಡಿಬಿಟ್ಟಿದ್ದೀನಿ, ಅವ್ರು ಹೇಳ್ದೆ ಕೇಳದೆ ಓಡೋಗ್ಬಿಟ್ಟಿದ್ದೀನಿ, ಅವ್ರು ನನ್ನ ಮೃತ್ಯು ಮಂತ್ರ ಪ್ರಯೋಗಿಸ್ಲಿ ಅಂತಾನೆ ಅವ್ರ ಹತ್ರ ನಾನು ಬರ್ತಿದ್ದೀನಿ ಅಂತ. ಹಿಂಗಿರ್ಬೋದು ನೋಡಿ ಕತೆ. ಯಾರನ್ನ ನಾವು ಕೊಲ್ಬೇಕು ಅನ್ಕೋತೀವೋ ಅವರೇ ಮನೆಯೊಳಗೆ ಬಂದ್ಬಿಟ್ರೆ ಗತಿ ಏನಾಗ್ಬೇಡ. ನಾವು ದೂರದಲ್ಲಿ ಯಾರನ್ನೋ ಕಳಿಸಿ ಸುಪಾರಿ ಕಿಲ್ಲರ್ನೆಲ್ಲ ಕಳಿಸಿ ಕೊಲೆ ಮಾಡ್ಬೇಕು ಅಂತಿರ್ತೀವಿ, ಅವರೇ ಬಂದು ಇಲ್ಲೇ ಕೊಲೆ ಮಾಡ್ಬೇಡ. ಅಷ್ಟೆಲ್ಲ ಕಷ್ಟ ಯಾಕೆ ಪಡ್ತೀವಿ ಅಂದ್ರೆ ಏನ್ ಕತೆ? ಇವನಿಗೆ ನಂಬಲಿಕ್ಕಾಗಲಿಲ್ಲ. ನಿಜವಾಗ್ಲೂ ಹಂಗೆ ಹೇಳಿದ್ನ ಅವನು ತನ್ನ ಮಗನ್ನೇ ಕೇಳೋದು. ಹೇಳಿದ್ರೆ ಹೌದಪ್ಪ ಹಂಗೆ ಹೇಳಿದಾನ ಅವನು ಅಂತ. ಸರಿ ಬರ್ಲಿ ನೋಡ್ತೀನಿ ಅಂತ ವ್ಯಾಸರು ಎದುರಿಗೆ ಬಂದು ಕೂತ್ಕೊಂಡ್ರು. ಆ ದ್ವೈಪ ಅನ್ನೋ ಯುವಕ ಎದುರಿಗೆ ಬಂದು ಕೂತ್ಕೊಂಡು ಗುರುಗಳೇ, ನಾನು ನಿಮ್ಗೆ ತುಂಬಾ ಅವಮಾನ ಮಾಡ್ಬಿಟ್ಟಿದ್ದೀನಿ. ನೀವು ಮೃತ್ಯು ಮಂತ್ರ ಪ್ರಯೋಗಿಸ್ಬೇಕು ಅಂತ ನನ್ಗೆ ಗೊತ್ತಾಗಿದ್ದಿನ ನಾನು ಆಶ್ರಮ ಬಿಟ್ಟು ಓಡೋಗಿದ್ದಲ್ಲದೆ ನೀವು ಮೃತ್ಯು ಮಂತ್ರದಿಂದ ನನ್ನ ಗೆಳೆಯನನ್ನ ಉಳಿಸಿದ್ದು ನಾನು ನೋಡಿ ನಿಮ್ಮ ಮೃತ್ಯು ಮಂತ್ರದ ಇದನ್ನೆಲ್ಲ ಕಲ್ತ್ಕೊಂಡು ನೀವು ಹೆಂಗ್ ಪ್ರಯೋಗಿಸ್ತೀರಿ ಅಂತ ಕಲ್ತ್ಕೊಂಡು ನಾನು ಅದನ್ನ ಚಕ್ರವರ್ತಿಗಳ ಮೇಲೆ ಪ್ರಯೋಗಿಸಿ ಉಳಿಸ್ಬಿಟ್ಟಿದ್ದೀನಿ ಅಂತ. ನಂಗೆ ನಂಬಿಕೆ ಬರಲಿಲ್ಲ. ನೀನ್ ಯಾವಾಗ ಕಲ್ತೆ? ನಾನು ನಿನ್ ಗುರುನೂ ಅಲ್ಲ, ನಿನ್ನ ಶಿಷ್ಯನೂ ಅಲ್ಲ. ನಾನು ನಿಂಗೆ ಯಾವತ್ತೂ ಒಂದು ಮಂತ್ರ ಹೇಳ್ಕೊಡ್ಲಿಲ್ಲ. ನನ್ನ ಜೊತೆ ಇರೋ ಇಷ್ಟು ಶಿಷ್ಯರಿಗೆ ಬರದೇ ಇರುವಂತ ಮಂತ್ರ ನಿನ್ಗೆ ಹೆಂಗ್ ಬಂತು ಅಂತ ಅಂತ. ನನ್ನ ಶಿಷ್ಯ ನನ್ನ ಗೆಳೆಯನಿಗೆ ಏಟಾಗಿ ಸತ್ತಿದ್ದಾಗ ಅವನು ನೀವು ಬದುಕಿಸಿದ್ರಲ್ಲ, ಅವತ್ತು ನಾನು ನೀಟಾಗಿ ನೋಡ್ಕೊಂಡೆ. ನನಗೆ ಮಂತ್ರ ನೆನಪಲ್ಲಿ ಉಳಿದ್ಬಿಡ್ತು. ಆಮೇಲೆ ನೀವು ಮತ್ತೆ ಕೋಣೆಗೆ ಬಂದು ಮತ್ತೊಂದ್ಸಲ ಅದನ್ನ ಪ್ರಯೋಗಿಸಿದ್ರಲ್ಲ, ಆಗ ನಾನು ಪೂರ್ತಿ ಟ್ಯಾಲಿ ಮಾಡ್ಕೊಂಡೆ. ನನಗೆ ಗೊತ್ತಿದ್ದು ಕರೆಕ್ಟು ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಿಮ್ಮ ಮಗಳು ವಟಿಕಾ ಬಂದು ನನಗೊಂದಷ್ಟು ಗಿಡಮೂಲಿಕೆ ಕೊಟ್ಲು, ಮೃತ್ಯುವಿನಿಂದ ಉಳಿಸುವಂತ ಗಿಡಮೂಲಿಕೆಗಳು, ನಮ್ಮಪ್ಪ ಇದನ್ನು ಬಳಸ್ತಾರೆ ಅಂತ. ನಾನು ಅವುಗಳನ್ನ ತಗೊಂಡು ಹೋದೆ. ನೀವು ಹೇಳ್ಕೊಟ್ಟಿದ್ ಮಂತ್ರ, ನಾನು ಕಲ್ತಿರೋ ಮಂತ್ರ ಸರಿ ಇತ್ತು ಅಂತ ನಂಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಚಕ್ರವರ್ತಿ ಉಳಿದಿದ್ದ ದಿನ ಗೊತ್ತಾಗೋಯ್ತು ನನಗೆ. ಹೀಗಾಗಿ ನೀವು ನನ್ನ ಗುರುಗಳಾಗ್ಬಿಟ್ರಿ, ನಾನು ನಿಮ್ ಶಿಷ್ಯ ಆಗ್ಬಿಟ್ಟೆ ಅಂತ. ಸರ್ ಮಾತಿಗೂ ಗುರು ಶಿಷ್ಯ ಅನ್ಬೇಡ, ನೀನು ಕೊಲ್ಲಿಕ್ಕೆ ಅಂತ ನಾನು ಸಿದ್ಧನಾಗಿದ್ದೀನಿ ಅಂತ. ಅಂದ್ರೆ ನಾನು ಕೊಲ್ಲಿಸ್ಕೊಳ್ಳಿಕ್ಕೆ ಅಂತಾನೆ ಬಂದಿರೋದು, ನೀವೇನು ಯೋಚನೆ ಮಾಡಬೇಡಿ, ನಾನು ತಯಾರಾಗಿದ್ದೀನಿ, ಕೊಂದುಬಿಡಿ ಅಂತ. ಸರಿ ಕೊಲ್ಲೋಕ್ಕಿಂತ ಮುಂಚೆ ಹೇಳು ಯಾಕೆ ಇಲ್ಲಿಂದ ಹಸ್ತಿನಾಪುರಕ್ಕೆ ಹೋಗಿದ್ದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದ. ನೋಡಿ ಧರ್ಮಕ್ಷೇತ್ರ ಎಷ್ಟು ಚೆನ್ನಾಗಿತ್ತು, ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಮತ್ತೆ ಆಶ್ರಮವನ್ನು ಕಟ್ಟಬೇಕು, ಆಶ್ರಮವನ್ನು ಕಟ್ಟಿ ಮತ್ತೆ ಧರ್ಮದ ಸ್ಥಾಪನೆ ಮಾಡಬೇಕು ಅಂತ ಹೋಗಿದ್ದೆ. ಅಂತೂ ಇಂತೂ ವಾಜಪೇಯಿ ಆಗಕ್ಕೆ ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ನಾನು ಬಂದಿದ್ದೀನಿ. ಆದ್ರೆ ನೀವು ಕೊಂದ ಮೇಲೆ ನೀವು ನನ್ನ ಬೇಕಿದ್ರೆ ಕೊಂದ್ಬಿಡಿ, ನಂಗೇನು ಚಿಂತೆ ಇಲ್ಲ. ಆ ಜನರನ್ನೆಲ್ಲ ಕರ್ಕೊಂಬಂದಿನಿ, ಎಲ್ಲ ಅಲ್ಲೇ ಇದ್ದಾರೆ. ನಿಮ್ಮ ಮಗನನ್ನೇ ಮುಂದಿನ ಪುರೋಹಿತ ಅಂತ ನಾನು ನಿರ್ಧಾರನೂ ಮಾಡಿಬಿಟ್ಟಿದ್ದೀನಿ. ಯಾಕಂದ್ರೆ ನೀವು ಹೇಗಿದ್ರು ನನ್ನ ಕೊಂದು ಬಿಡ್ತೀರಲ್ಲ, ಇನ್ ಯಾರು ಪಾಪ ಅವರಿಗೆಲ್ಲ ಗತಿ. ಅದಕ್ಕೆ ನಿಮ್ಮ ಮಗನೇ ಪುರೋಹಿತ ಅಂದ್ರೆ ವೆಲ್ ಪ್ಲಾನ್ಡ್, ಸ್ಟ್ರಾಟಜಿಕಲಿ ಪ್ಲಾನ್ಡ್ ಅವ್ರದ್ದು, ವ್ಯಾಸರದು ಎಲ್ಲ ಪ್ಲಾನ್ ಮಾಡಿ ನಿಮ್ಮ ಮಗನ ಮುಂದಿನ ಉತ್ತರಾಧಿಕಾರಿ ಅಂತ ಘೋಷಣೆ ಕೂಡ ಮಾಡಿಬಿಟ್ಟಿದ್ದೀನಿ. ನೀವು ಮೊದಲು ನನ್ನನ್ನು ಕೊಂದುಬಿಡಿ ಅಂತ. ಬಹಳ ಆಶ್ಚರ್ಯ, ಒಳ್ಳೆ ವಿಚಿತ್ರ ಅಲ್ಲ ಈ ಹುಡುಗ, ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಂದು ಕೊಂದುಬಿಡಿ ಅಂತಿದ್ದಾನಲ್ಲ ಅಂತ ಹೇಳಿ ಅವ್ರು ಕೇಳಿದ್ರು. ಸರಿ, ಈ 3 ವೇದವ್ರು ಕೂತ್ಕೊಳ್ತಾರ ಯಜ್ಞಕ್ಕೆ ಅಂದ್ರೆ 3 ವೇದವ್ರಲ್ಲ 4 ವೇದವ್ರು ಕೂತ್ಕೊಳ್ತಾರೆ. 4ನೇ ವೇದವ್ರು ಅವ್ರು ಒಪ್ಕೋಬೇಕಲ್ಲ. 4ನೇ ವೇದವ್ರು, ನಾವು 3 ವೇದವ್ರನ್ನು ಒಪ್ಪಿಸ್ ಬಂದಿದ್ದೀನಿ, 4ನೇ ವೇದನ ಒಪ್ಕೋತಾರ ಅವರು. 4ನೇ ವೇದವರಾಗಿ ಬ್ರಹ್ಮಸ್ಥಾನದಲ್ಲಿ ಅಥರ್ವಣ ಜಾಬಾಲಿಗಳು ಕೂತ್ಕೋತಾರೆ ಅಂತಾನೂ ಹೇಳಿ ಬಂದ್ಬಿಟ್ಟಿದ್ದೀನಿ. ನೀವು ನನ್ನನ್ನು ಕೊಂದುಬಿಡಿ, ಆಮೇಲೆ ನೀವು ಹೋಗಲ್ಲಿ ಕೂತ್ಕೊಳ್ಳಿ ಬ್ರಹ್ಮಸ್ಥಾನಕ್ಕೆ. ತಲೆ ಕೆಟ್ಟೋಯ್ತು. ಇದನ್ನು ನೀನು ನಿರ್ಧಾರ ಮಾಡಿ ಬಂದ್ಬಿಟ್ಟಿದ್ಯಾ ನಾನೇ ಕೂತ್ಕೋಬೇಕು ಅಂತ ಹೇಳಿ ಅವರಿಗೆ ಇವನ್ ಮೇಲಿರುವಂತ ಕಾನ್ಫಿಡೆನ್ಸ್ ಇದೆಯಲ್ಲ. ಯಾವಾಗ ಈ ಹುಡುಗ ಇಷ್ಟೆಲ್ಲ ಮಾಡ್ದ ಅಂತ ಗೊತ್ತಾಯ್ತೋ ಅವರಿಗೆ ಅನ್ನಿಸ್ತು ಈ ಹುಡುಗನಿಂದ ಇನ್ನೂ ಮಹತ್ವದ್ದಾಗಬೇಕಾಗಿದೆ. ಈ ಹುಡುಗ 4 ವೇದಗಳನ್ನ ಪುನರ್ಸ್ಥಾಪಿಸಿದ ನಂತರ ಈ ದೇಶದಲ್ಲಿ ಮತ್ತೆ ಧರ್ಮದ ಸ್ಥಾಪನೆ ಆಗುತ್ತೆ, ಋಷಿಗಳಿಗೆ ಮತ್ತೆ ಬೆಲೆ ಬರುತ್ತೆ, ಬ್ರಾಹ್ಮಣ ತತ್ವದಲ್ಲಿ ನಿರತರಾಗಿರುವಂತಹ ಜನಕ್ಕೆ ಮತ್ತೆ ಬೆಲೆ ಬರುತ್ತೆ, ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ, ದೇಶ ಉಳಿದ್ರೆ ಭಗವಂತನ ಸೃಷ್ಟಿ ಉಳಿಯುತ್ತೆ ಅಂತ ಯಾವಾಗ ಅವ್ರಿಗೆ ಅರ್ಥ ಆಯ್ತೋ ಅವ್ರು ಹೇಳಿದ್ರು, ಮೃತ್ಯು ಮಂತ್ರಕ್ಕಿಂತ ಕೆಟ್ಟದಾದ ಒಂದು ಮಂತ್ರ ನಿನ್ನ ಮೇಲೆ ನಾನು ಪ್ರಯೋಗಿಸ್ತೀನಿ ಅಂತ, ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೀನಿ ಅಂತ. ಕೂಡಲೇ ಅವ್ರು ಹೇಳಿದ್ರು, ನಿನಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತೀನಿ ನಾನು.
ಯಾವ ವಟಿಕ 12 ವರ್ಷಗಳ ಕಾಲ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಿ ವ್ಯಾಸರನ್ನು ನೋಡಿದ ಕೂಡಲೇ ತಾನು ಕಳ್ಕೊಂಡಿದ್ಲೋ, ವ್ಯಾಸರಿಗೆ ಅರ್ಪಣೆ ಮಾಡ್ಕೊಂಡಿದ್ಲೋ ಅದು ಇವರಿಗೆ ಗೊತ್ತಿತ್ತು. ಹೀಗಾಗಿ ತನ್ನ ಮಗಳನ್ನು ಕರೆದು ವ್ಯಾಸರಿಗೆ ಕೊಟ್ಟು ಅಲ್ಲಿ ಪಾಣಿಗ್ರಹಣ ಮಾಡಿಸಿದ್ರು. ಇದು ನಾನು ನಿಂಗೆ ಕೊಡ್ಬೋದಾದ ಶಿಕ್ಷೆ ಅಂತ ಹೇಳಿದರು. ಮದುವೆ ಅಂದ್ರೆ ಶಿಕ್ಷೆ ಅಂತ, ಈ ತರದ ಶಿಕ್ಷೆ ನಾನು ಕೊಡಬಲ್ಲೆ ಅಂತ ಅವ್ರು ಹೇಳಿ ಅವಳಿಗೆ ಪ್ರಾಣಿಗ್ರಹಣ ಮಾಡ್ತಿದ್ರು. ಆನಂತರ ಅದಾಗಲೇ ವ್ಯಾಸರು ಎಷ್ಟು ಅವ್ರದ್ದು ವಿಶ್ವಾಸ ಅಂದ್ರೆ, ವೇದಗಳ ಮೇಲಿನ ವಿಶ್ವಾಸ ಅಂತಂದ್ರೆ ಅವ್ರು ಯಾವಾಗಲೂ ಹೇಳ್ತಿದ್ರು ವೇದಗಳು ಸತ್ಯವಾಗಿದೆ, ಹೀಗಾಗಿ ನಾನು ಮಾಡೋದೆಲ್ಲ ಕರೆಕ್ಟ್ ಆಗಿರುತ್ತೆ ಅಂತ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಸುಂದರವಾದ ಘಟನೆ ಬರುತ್ತೆ. ಯಾರೋ ಒಬ್ರು ವಿವೇಕಾನಂದರಿಗೆ ತಮಾಷೆ ಮಾಡ್ತಾರೆ, ಎಲ್ಲರೂ ಎಲ್ಲವನ್ನೂ ದೇವರೇ ಮಾಡಿಸ್ತಾರೆ ಅಂತ ನೀವು ಹೇಳ್ತಿರಲ್ಲ, ಹಾಗಿದ್ರೆ ನೀವೇನು ತಪ್ಪೇ ಮಾಡಲ್ವಾ ಅಂತ. ದೇವರೇ ಎಲ್ಲವನ್ನೂ ಮಾಡಿಸೋದ್ರಿಂದ ನಾನು ಯಾವುದೇ ತಪ್ಪು ಕೆಲಸ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ ವಿವೇಕಾನಂದ. ನಾನು ಇದುವರೆಗೂ ನನ್ನ ಜೀವನದಲ್ಲಿ ಯಾವುದೇ ತಪ್ಪು ಕೆಲಸ ಮಾಡಲಿಲ್ಲ, ಮುಂದೆನೂ ಕೆಲಸ ಮಾಡಲ್ಲ, ಯಾಕಂದ್ರೆ ನಾನೇನು ಕೆಲಸ ಮಾಡಲ್ಲ, ಭಗವಂತ ನನ್ನೊಳಗಿದ್ದು ಕೆಲಸ ಮಾಡ್ತಾನೆ, ಹೀಗಾಗಿ ನಾನು ತಪ್ಪು ಮಾಡಲ್ಲ ಅಂತ. ಈ ದೃಢತೆ ಎಷ್ಟು ಮಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಅಂದ್ರೆ, ಯಾವಾಗ ಆ ದೃಢತೆ ಒಳಗೆ ಸೇರ್ಕೊಂಡ್ಬಿಡುತ್ತೋ ಆವಾಗ ನಾನು ಮಾಡೋದೆಲ್ಲ ಸರಿ ಅನ್ನುವಂಥ ವಿಶ್ವಾಸ ಬರುತ್ತೆ, ಮತ್ತು ಮಾಡಿದ್ದು ಸರಿಯಾಗುತ್ತೆ. ವ್ಯಾಸರಿಗೆ ಅಂಥದ್ದೊಂದು ದೃಢ ವಿಶ್ವಾಸ ಇತ್ತು. ಎಂಥ ವಿಶ್ವಾಸ ಅಂತಂದ್ರೆ, ನಾನು ವೇದಗಳನ್ನ ನಂಬಿರುವನ್ನಾಗಿದ್ದರಿಂದ ವೇದಗಳು ಎಲ್ಲವನ್ನೂ ಸರಿ ಮಾಡುತ್ತೆ ಅಂತ ಹೇಳಿ ವೇದ ನಂಬಿರುವಂತಹ ಜನರನ್ನೆಲ್ಲ ಕರ್ಕೊಂಡು ಬಂದು ಆ ಧರ್ಮಕ್ಷೇತ್ರದ ಭಾಗದಲ್ಲಿ ಉಳಿಸಿದ್ರು. ಕೂಡಲೇ ಅಥರ್ವಣ ಜಾಬಾಲಿಗಳು ಹೇಳಿದ್ರು, ಅಲ್ಲಿರುವಂಥ ಎಲ್ಲ ಜನರನ್ನು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ, ಅವ್ರಿಗಿಲ್ಲೇ ಆತಿಥ್ಯ ಆಗಬೇಕು, ಅವ್ರು ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಲಿ ಮತ್ತು ಯಾಗಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಿ ಅಂತ ಯಾವಾಗ ಹೇಳಿದ್ರು, ಗೌತಮಾದಿ ಅನೇಕ ಋಷಿಗಳು ಬಂದರು, ಯಾಗಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಶುರುವಾಯಿತು. ಹೆಂಗಿರ್ಬೋದು ನೋಡಿ, ಒಂದು ಧರ್ಮಕ್ಷೇತ್ರ 5-6 ವರ್ಷಗಳ ಕಾಲ ಅಲ್ಲಿ ಏನೂ ಇರಲಿಲ್ಲ, ಬರೀ ಕಾಡು ಪ್ರಾಣಿಗಳು ಇದ್ದಿದ್ದು. ಅಂತಹ ಜಾಗದಲ್ಲಿ ಈಗ ಏಕಾಏಕಿ ಆಶ್ರಮ ಕಟ್ಟುವಂಥ, ಯಾಗದ ವ್ಯವಸ್ಥೆ ಮಾಡುವಂಥ ಕೆಲಸಗಳು ಶುರುವಾಗಿವೆ. ವಾಜಪೇಯ ಯಾಗ ಅಂದ್ರೆ ಸುಮ್ಮನೆ ಅಲ್ಲ, ನಾವು ಮಾಡಿದಂಥ ಸಣ್ಣ ಪುಟ್ಟ ಹೋಮ ಅಲ್ಲ. ಈ ವಾಜಪೇಯ ಯಾಗ ಅಂತಂದ್ರೆ ಎಲ್ಲ ಚಕ್ರವರ್ತಿಗಳು, ಎಲ್ಲ ರಾಜರುಗಳು ಬಂದು ಸೇರುವಂತ ಯಾಗ. ಒಬ್ಬ ಶ್ರೇಷ್ಠ ಚಕ್ರವರ್ತಿ ಮಾತ್ರ ಮಾಡಬಲ್ಲಂತ ಯಾಗ. ವಾಜಪೇಯ ಯಾಗ ಯಾರು ಮಾಡ್ತಾನೋ ಅವನು ಇಡೀ ರಾಷ್ಟ್ರಕ್ಕೆ ಒಡೆಯ ಅಂತ ಸಾಬೀತಾಗೋಗುತ್ತೆ. ಅಂಥ ದೊಡ್ಡ ಯಾಗ ಅದು. ಇಂಥ ದೊಡ್ಡ ಯಾಗ ಮಾಡಲಿಕ್ಕೆ ಶಂತನು ತಯಾರಾದ. ಶಂತನು ತನ್ನ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಅಲ್ಲಿ ಕಳಿಸ್ಕೊಟ್ಟ. ಅಲ್ಲಿ ಧರ್ಮಛತ್ರಗಳು ಶುರುವಾಗ್ಬಿಟ್ವು. ನೋಡಿ, ಒಂದು ಸಲ ಒಂದು ಧರ್ಮದ ಸ್ಥಾಪನೆ ಆಗ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ಜನ ನಿಧಾನವಾಗಿ ಧಾವಿಸಿ ಬರ್ತಾರೆ. ಇಡೀ ಧರ್ಮಕ್ಷೇತ್ರ ಜನರಿಂದ ಗಿಜಿಗಿಡ್ಲಿಕ್ಕೆ ಶುರುವಾಯಿತು. ಎಷ್ಟೊಂದು ಸಂತರು ಬಂದರು, ಋಷಿಗಳು ಬಂದರು. ಹಾಗೆ ಬಂದಿದ್ರ ಮೂಲಕ ಧರ್ಮಕ್ಷೇತ್ರ ಕಂಟಿದ್ದ ಶಾಪ ತೊಳೆದು ಹೋಗ್ಬಿಡ್ತು. ಯಾವಾಗ ಒಂದು ಕ್ಷೇತ್ರ ಪುನೀತವಾಗುತ್ತೆ ಅಂದ್ರೆ, ಆ ಕ್ಷೇತ್ರಕ್ಕೆ ಭಕ್ತರು ಬಂದಾಗ, ಆ ಕ್ಷೇತ್ರಕ್ಕೆ ಸಂತರು ಬಂದಾಗ, ಆ ಕ್ಷೇತ್ರಕ್ಕೆ ಋಷಿಗಳು ಬಂದಾಗ ಪುನೀತವಾಗಿಬಿಡುತ್ತೆ. ಹೀಗಾಗಿ ಮನೆಗಳಿಗೆ ಸ್ವಾಮೀಜಿಗಳು ಬರಲಿ ಅಂತ ಬಹಳ ಜನ ಆಶಿಸೋದು. ಸ್ವಾಮೀಜಿಗಳು ಬಂದ್ರೆ ಆ ಮನೆಗೆ ಅಂಟಿದ್ದ ಯಾವ್ದಾವ್ದು ಕಳಂಕ ಇರುತ್ತೋ ಎಲ್ಲವೂ ದೂರ ಆಗ್ಬಿಡುತ್ತೆ. ಸಂತರು ಬಂದ್ರೆ, ಯಾವ ಸಂತರು ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನಿಗೆ ತನ್ನಂತಾನು ಅರ್ಪಿಸ್ಕೊಂಡಿದ್ರೋ ಅಂತ ಸಂತರು ಒಂದು ಬ್ಲ್ಯಾಕ್ ಹೋಲ್ ಇದ್ದಾಗ ಎಲ್ಲವನ್ನೂ ತಮ್ಮೊಳಗೆ ಸೇರಿಸ್ಕೊಳ್ಳುವಂತ ತಾಕತ್ತು ಅವರಿಗೆ ಇರುತ್ತೆ. ಹೀಗಾಗಿ ಅಂಥ ಸಂತರು ಋಷಿಗಳು ಧರ್ಮಕ್ಷೇತ್ರಕ್ಕೆ ಬಂದೊಡನೆ ಧರ್ಮಕ್ಷೇತ್ರ ಪುನೀತವಾಗ್ಬಿಡ್ತು, ಧರ್ಮಕ್ಷೇತ್ರ ಪಾವನವಾಯಿತು. ಆ ಧರ್ಮಕ್ಷೇತ್ರದಲ್ಲಿ ಯಾಗಕ್ಕೆ ಸಿದ್ಧತೆ ಆಯಿತು. ರಾಜ ಬಂದ, ಗಾಂಗೆಯ ಬಂದ, ಸತ್ಯವತಿ ರಾಣಿಯು ಬಂದ್ಲು. ರಾಣಿ ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ಅಂದ್ರೆ ತನ್ನ ಸೊಸೆಯನ್ನ ನೋಡಿದ್ದು. ಯಾಕೆಂದ್ರೆ ವ್ಯಾಸರು ಅವರಿಗೆ ಮಗ ಅಲ್ವಾ, ತನ್ನ ಸೊಸೆಯನ್ನ ಗಮನ ಇಟ್ಟು ನೋಡಿದ್ರು, ತುಂಬಾ ಖುಷಿ ಪಟ್ಟರು. ಆದ್ರೆ ಸೊಸೆಗೆ ಒಂದು ಅನುಮಾನ ಶುರುವಾಯಿತು. ಸತ್ಯವತಿ ತುಂಬಾ ಸೌಂದರ್ಯವಂತ ಹೆಣ್ಣು ಮಗಳು, ಆ ವಯಸ್ಸಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದ್ಲಂತೆ ಅವಳು. ತನ್ನ ಗಂಡನಿಗೆ ಅಂದ್ರೆ ವ್ಯಾಸನಿಗೆ ಸತ್ಯವತಿನ ಕಂಡ್ರೆ ವಿಶೇಷವಾದ ಮಮತೆ, ವಿಶೇಷವಾದ ಪ್ರೀತಿ. ಇದು ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ ಅವಳಿಗೆ. ಏನಾದ್ರೂ ಈ ಚಕ್ರವರ್ತಿನಿ ಮೋಡಿಗಿಡಿ ಮಾಡ್ಬಿಡ್ತಾಳ ನನ್ನ ಗಂಡನ ಮೇಲೆ ಅಂತ ಅವಳಿಗೆ ತಾಯಿ ಅಂತ ಗೊತ್ತಿಲ್ಲ. ಹೀಗಾಗಿ ಅವಳೇನು ಮಾಡಿದ್ಲಂತೆ, ಕೂಡಲೇ ತನ್ನ ತಂದೆಗೆ ಗೊತ್ತಿದ್ದ ಎಲ್ಲ ಮಂತ್ರಗಳನ್ನು ತಾನು ಕದ್ದು ಮುಚ್ಚಿ ಕಲ್ತ್ಕೊಂಡು ತನ್ನ ತಂದೆಯ ತೋಟಕ್ಕೆ ಹೋಗಿ ಇರೋಂಥ ಒಂದು 4-6 ಗಿಡಮೂಲಿಕೆಗಳನ್ನು ತಗೊಂಡ್ಬಂದು ಹೇಗಾದ್ರೂ ಮಾಡಿ ರಾಣಿಯ ಮೇಲೆ ಇದನ್ನು ಪ್ರಯೋಗ ಮಾಡಿ ಈ ರಾಣಿಯನ್ನ ನನ್ನ ಗಂಡನಿಂದ ದೂರ ಮಾಡ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಆಕೆಗೆ ಎಲ್ಲಿವರೆಗೂ ಆಲೋಚನೆ ಇತ್ತು ಅಂತಂದ್ರೆ, ಆ ರಾಣಿ ಕರೆದ್ರೆ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ಆ ರಾಣಿ ಮಾತಾಡಿದ್ರೆ ಸ್ವಲ್ಪ ಕಟ್ಟುನಿಟ್ಟಾಗಿ ಮಾತಾಡ್ತಿದ್ಲು. ರಾಣಿಯು ಕೂಡ ಹಾಗೆ, ಮಗನನ್ ಕಂಡ್ರೆ ಎಷ್ಟು ಪ್ರೀತಿ ಅವಳಿಗೆ ಅಂತಂದ್ರೆ ಎಲ್ಲ ಇದನ್ನು ಮರೆತು ಮಗನ ಹತ್ರ ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಿದ್ಲು. ಇವಳಿಗೆ ಮಾತ್ರ ಹೊಟ್ಟೆ ಉರಿ ಶುರುವಾಗ್ತಿತ್ತು. ಒಂದಿನ ಏನಾಯ್ತು, ರಾಣಿ ತಾನೊಂದು ಕುದುರೆ ಓಟ ಮುಗಿಸ್ಕೊಂಡು ಒಳಗೆ ಬಂದು ಮಲ್ಕೊಳ್ಬೇಕು ಅಂತ ನೋಡಿದಾಗ ಆಶ್ಚರ್ಯ ಆಯ್ತು ಅವಳಿಗೆ. ತನ್ನ ಮಂಚದ ಸುತ್ತಲೂ ಯಾರೋ ಒಂದು ಬಿಳಿ ಲೈನನ್ನು ಎಳೆದು ಹೋಗಿದ್ದಾರೆ. ತನ್ನ ಮಂಚದ ಮೇಲೆ ಸಣ್ಣ ಸಣ್ಣ ಎಲೆಗಳು ಬಿದ್ದಿವೆ. ಗಾಬರಿ ಆಯ್ತು, ಯಾರೋ ಮಾಟ ಮಾಡಿಬಿಟ್ಟಿದಾರಲ್ಲ ಇಲ್ಲಿ ಅಂತ ಹೇಳಿ ಆಕೆ ಅಲ್ಲಿ ಮಲಗದೆ ತಾನು ಹೊರಗೆ ಮಲಗಿ ತನ್ನ ಸೇವಕಿಯನ್ನ ಕೂಡಲೇ ತನ್ನ ಮಗ ವ್ಯಾಸನ ಹತ್ರ ಕಳಿಸ್ಕೊಟ್ಲು. ಅಲ್ಲಿ ವ್ಯಾಸರಿಗೂ ಹಂಗೆ ಆಗಿತ್ತು. ಯಾರೋ ವ್ಯಾಸರ ಹಾಸಿಗೆ ಮೇಲೂ ಒಂದು 4-6 ಎಲೆಗಳನ್ನ ಹಾಕಿಟ್ಟಿದ್ರು. ಅಂದ್ರೆ ವ್ಯಾಸರು ಕೂಡ ಆಕೆಯಿಂದ ದೂರ ಆಗ್ಲಿ ಅಂತ ಈಕೆಯ ಭಾವನೆ.
ವ್ಯಾಸರು ಒಂದು ಸ್ವಲ್ಪ ಹೊತ್ತು ತಲೆ ಕೆರ್ಕೊಂಡ್ರು, ಯಾರಪ್ಪ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ಕೊಂಡಾಗ ಒಬ್ಬೊಬ್ಬರನ್ನೇ ಆಲೋಚನೆ ಮಾಡ್ತಾ ಬಂದ್ರೆ ಗೌತಮ ಋಷಿಗಳಿಗೇನು ಚಕ್ರವರ್ತಿ ಮೇಲೆ ದ್ವೇಷ ಇರಲಿಕ್ಕಿಲ್ಲ. ಇನ್ನು ಅಥರ್ವಣ ಜಾಬಾಲಿಗಳು ಎಲ್ಲವೂ ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತಿರೋರು, ಅವರೇನು ಚಕ್ರವರ್ತಿನ ಮೇಲೆ ದ್ವೇಷ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅವ್ರಿಗೆ ಕೂಡಲೇ ತಮ್ಮ ಹೆಂಡತಿ ಮೇಲೆ ಅನುಮಾನ ಬಂತು. ಓ ಈಕೆನೆ, ಅವಳಿಗೆ ನಾನೇ ಮಾಡಿದ ತಪ್ಪು, ನಾನೇ ಇವಳನ್ನ ನನ್ನ ತಾಯಿ ಅಂತ ಆಕೆಗೆ ಪರಿಚಯ ಮಾಡಿಕೊಡ್ಲಿಲ್ಲ ಅನ್ನೋದ್ರ ಸಮಸ್ಯೆ ಇದು. ಆದ್ರೂ ತನ್ನ ಹೆಂಡತಿಗೆ ಅವಮಾನ ಆಗಬಾರ್ದು, ಚಕ್ರವರ್ತಿನಿಗೂ ಗೊತ್ತಾಗ್ಬಾರ್ದು ತನ್ನ ಹೆಂಡತಿನೇ ಈ ಕೆಲಸ ಮಾಡಿದ್ದು, ಹೆಂಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಆಲೋಚನೆ ಮಾಡಿ ತನ್ನ ಹೆಂಡತಿನ ಹತ್ರಕ್ಕೆ ಕರೆದು, ನೋಡು ಯಾರೋ ಹಿಂಗೆ ಮಾಡ್ಬಿಟ್ಟಿದ್ದಾರೆ, ಚಕ್ರವರ್ತಿನಿ ಹಾಸಿಗೆ ಮೇಲೂ ಕೆಲವೊಂದು ಮಂತ್ರದ ಪುಷ್ಪಗಳನ್ನು ಹಾಕಿಟ್ಬಿಟ್ಟಿದ್ದಾರೆ, ಆಕೆಗೇನೋ ಕೇಡು ಬಯಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಇರ್ಲಿ ನೀನು ನಾಳೆಯಿಂದ ಆಕೆಗೆ ರಕ್ಷಣೆ ಕೊಡಬೇಕು, ನೀನು ಈ ಮಂತ್ರಗಳನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಾಳೆಯಿಂದ ಆಕೆಗೆ ಏನೂ ತೊಂದರೆ ಆಗದೆ ಇರೋ ತರ ನೀನ್ ನೋಡ್ಕೋಬೇಕು ಅಂತ ತಿಳ್ಕೊಂಡು ಹೇಳಿದ್. ನಾನು ಯಾಕೆ ನೋಡ್ಕೊಳ್ಳಿ, ಚಕ್ರವರ್ತಿನಾದ್ರೆ ಚಕ್ರವರ್ತಿನಿ, ನಾನು ಆಕೆ ನೀನು ನೋಡ್ಕೊಳಕ್ ಹೋಗಲ್ಲ, ಹೋಗಿ ಹೇಳಿದ ನೀನ್ ನೋಡ್ಕೊಳ್ಳೇಬೇಕು, ಯಾಕೆಂದ್ರೆ ಅವ್ರು ನಿಮ್ಮ ಅತ್ತೆ ನನ್ನ ತಾಯಿ ನಾನು ಕಾಪಾಡೋದು ಅಗತ್ಯ ಅಂತ ಹೇಳಿ ತನ್ನ ವೃತ್ತಾಂತ ಹೇಳಿ ಅವಳು ಹುಟ್ಟಿದ ಮಗ ನಾನು ಅಂತಂದಾಗ ಇವಳು ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಯ್ತು. ವ್ಯಾಸರು ಏನು ಹೇಳಿಲ್ಲ ನಂಗೆ ಗೊತ್ತಾಗಿದೆ ಅಂತ, ನಾಳೆ ನೀನ್ ನೋಡ್ಕೋತೀಯ ಅಂದಾಗ ಆಕೆ ಸಹಜವಾಗಿ ಹೇಳಿದ್ಲು, ನಾನೇ ನೋಡ್ಕೋತೀನಿ, ಯಾಕಂದ್ರೆ ಇವಳೇ ತಾನೇ ಕಳ್ಳರನ್ನೇ ಪೊಲೀಸ್ ಯಾಕೆ ಮಾಡ್ಬೇಕು ಯಾವಾಗ್ಲೂ ಅಂತಂದ್ರೆ ಅವರಿಗೆ ಲೂಪ್ ಹೋಲ್ಸ್ ಗೊತ್ತಿರುತ್ತೆ, ಹೆಂಗೆ ಕಳ್ಳತನ ಮಾಡ್ಬೋದು, ಯಾರ್ಯಾರು ಎಲ್ಲೆಲ್ಲಿಂದ ಕಳ್ಳತನ ಮಾಡ್ಬೋದು ಅಂತ. ಈಗ ಎಷ್ಟು ಆನಂದ ಆಯ್ತು ಅಂತಂದ್ರೆ ಅಲ್ಲಿಂದ ಆಚೆಗೆ ಅತ್ಯಂತ ಪ್ರೇಮಮಯ ವ್ಯವಹಾರ ನಡೀಲಿಕ್ಕೆ ಶುರುವಾಯಿತು. ಒಟ್ಟಲ್ಲಿ ಇದ್ದ ದ್ವೇಷವು ಮಾಯವಾಗಿ ಪ್ರೇಮದ ಆಟ ಆ ಧರ್ಮಕ್ಷೇತ್ರದಲ್ಲಿ ನಡೀಲಿಕ್ಕೆ ಶುರುವಾಯಿತು. ಒಂದು ಅದ್ಭುತವಾದ ಯಾಗ, ಸಾವಿರಾರು ಜನ ಸೇರಿದ್ರು. ಆ ಸಾವಿರಾರು ಜನ ಸೇರ್ಕೊಂಡು ಆ ಯಾಗದಲ್ಲಿ ಭಾಗವಹಿಸಿದ್ರು. ಮತ್ತೆ ಧರ್ಮಕ್ಷೇತ್ರ ಸ್ಥಾಪನೆಯಾಯಿತು. 12 ವರ್ಷಗಳ ಕಾಲ ಆ ಧರ್ಮಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಆಯಿತು. 12 ವರ್ಷ ಯಾಕೆ ಅಂತಂದ್ರೆ ಸಾಧಾರಣವಾಗಿ ಬ್ರಹ್ಮಚರ್ಯದ ಅವಧಿ 12 ವರ್ಷದಿಂದ 14 ವರ್ಷ ಅಂತ ಹೇಳ್ತಾರೆ. ಅಂದ್ರೆ ಹೊಸ ಪೀಳಿಗೆಯ ಶಿಷ್ಯರ ನಿರ್ಮಾಣ ಆಗುವವರೆಗೂ ವ್ಯಾಸರು ಅಲ್ಲಿ ಉಳಿಬೇಕು. ಹೊಸ ಪೀಳಿಗೆಯ ಶಿಷ್ಯರ ನಿರ್ಮಾಣ ಆದ ನಂತರ ಈ ಶಿಷ್ಯರನ್ನ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ಕೊಟ್ಟು ಅಲ್ಲೆಲ್ಲ ತಾವು ಒಂದೊಂದು ಶಾಖೆಯನ್ನ ಆರಂಭಿಸಬೇಕು ಅಂತ. ಇದು ನಾನು ಮೊದಲನೇ ಬಾರಿ ಓದಿದಾಗ ಮತ್ತೆ ನಂಗೆ ಸ್ವಾಮೀಜಿ ನೆನಪಾದ್ರು. ಯಾಕೋ ವ್ಯಾಸರು ಮತ್ತು ಸ್ವಾಮೀಜಿ ನಡುವೆ ತುಂಬಾ ಸಾಮ್ಯ ಕಾಣುತ್ತೆ. ಸ್ವಾಮಿ ವಿವೇಕಾನಂದರು ಇಷ್ಟೆಲ್ಲ ಜಗತ್ತಿನಾದ್ಯಂತ ಓಡಾಡಿ ಬಂದ ನಂತರ ಮಾಡಿದ ಕೆಲಸ ಏನು ಅಂತಂದ್ರೆ ಬೇಲೂರು ಮಠಕ್ಕೆ ಬಂದು ಒಂದು ಧರ್ಮಕ್ಷೇತ್ರದ ನಿರ್ಮಾಣ ಮಾಡಿದ್ದು, ಅಲ್ಲೊಂದು ಸಂಘವನ್ನ ಕಟ್ಟಿದ್ದು. ಸಂಘವನ್ನ ಕಟ್ಟಿದ್ದಷ್ಟೇ ಅಲ್ಲ, ಅಲ್ಲಿ ಬ್ರಹ್ಮಚಾರಿಗಳು ತಯಾರಾಗಬೇಕು. ಈ ಬ್ರಹ್ಮಚಾರಿಗಳು ಈ ನಾಡಿನ ಎಲ್ಲ ಭಾಗಗಳಿಗೂ ಹೋಗಿ ಒಂದೊಂದು ಶಾಖೆ ತೆರೆದು ಅಲ್ಲೆಲ್ಲ ಧರ್ಮದ ಕೆಲಸ ಮಾಡಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಮ್ಯ ಇದೆ. ಅವತ್ತು ಮಾಡಿದ ಕೆಲಸ ಮತ್ತೆ ಪುನರಾವರ್ತನೆ ಆಗುತ್ತೆ ಅಂದ್ರೆ ಭಗವಂತ ಮತ್ತೆ ಮತ್ತೆ ಬೇರೆ ಬೇರೆ ರೂಪಗಳಲ್ಲಿ ಅವತಾರ ಎತ್ತಿ ಬರ್ತಾನೆ ಅನ್ನೋದು ಒಂದು ರೀತಿ ಸಾಬೀತಾಗ್ತಾ ಹೋಗುತ್ತೆ. ಹೀಗೆ ವ್ಯಾಸರು ಅಲ್ಲಿ 12 ವರ್ಷಗಳ ಕಾಲ ಉಳ್ಕೊಂಡ್ರು. 12 ವರ್ಷಗಳ ಕಾಲ ಉಳ್ಕೊಳ್ಳೋ ವೇಳೆಗೆ ವ್ಯಾಸರಿಗೊಬ್ಬ ಮಗ ಹುಟ್ಟಿದ್ದ. ಆ ಮಗನನ್ನ ತಾವು ಬೆಳೆಸಲಿಲ್ಲ, ತಾವು ಶಿಕ್ಷಣ ಕೊಡ್ಲಿಲ್ಲ. ಆ ಮಗನಿಗೆ ಗೌತಮ ಋಷಿಗಳ ಬಳಿ, ಯಾರ ಬಳಿ ತಾನೂ ಶಿಕ್ಷಣ ಪಡ್ಕೊಂಡಿದ್ನೋ ಆ ಋಷಿಗಳ ಬಳಿ ಚಿಕ್ಕನ್ನಲ್ಲೇ ಕಳಿಸ್ಕೊಟ್ಬಿಟ್ರು. ಅಲ್ಲಿ ಶುಕ ಮಹರ್ಷಿಗಳು ಅತ್ಯಂತ ಪ್ರಭಾವಿಯಾಗಿ ಬೆಳೆದರು. ಶುಕ ಮಹರ್ಷಿಗಳ ಒಂದೇ ಒಂದು ಹಠ ಏನು ಅಂದ್ರೆ ಜೀವಮಾನದಲ್ಲಿ ತಾನು ಒಂದೇ ಒಂದು ಹೆಣ್ಣನ್ನು ಮುಟ್ಟೋದೂ ಇಲ್ಲ ಅಂತ ಶಪಥ ಮಾಡಿದ್ರು. ಅವರು ಅಂದ್ರೆ ಸಂಕಲ್ಪ ಮಾಡಿದ್ರು, ಮುಟ್ಟೋದಿಲ್ಲ ಅಂತ. 12 ವರ್ಷಗಳ ಕಾಲ ಹೆಂಗಿದ್ರು ಅಂತಂದ್ರೆ ಅವರಿಗೆ ಹೆಣ್ಣು ಅನ್ನೋ ಭೇದವೇ ಇಲ್ಲದೆ ಇರುವಷ್ಟರ ಮಟ್ಟಿಗೆ ಅವರು ಇದಾಗ್ಬಿಟ್ಟಿದ್ರು. ಅದೊಂದು ಸುಂದರವಾದ ಘಟನೆ ಹೇಳ್ತಾರೆ. ಒಂದ್ಸಲ ಒಂದಷ್ಟು ತರುಣಿಯರು ಸ್ನಾನ ಮಾಡ್ತಿದ್ರಂತೆ ಕೊಳದಲ್ಲಿ. ಸ್ನಾನ ಮಾಡ್ತಿರ್ಬೇಕಾದ್ರೆ ವ್ಯಾಸರು ಹಾದು ಹೋದಾಗ ಕೂಡಲೇ ಆ ತರುಣಿಯರು ತಮ್ಮ ಮೈ ಮೇಲಿದ್ದ ಬಟ್ಟೆಯನ್ನು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರಂತೆ. ಆದ್ರೆ ಶುಕ ಮಹರ್ಷಿಗಳು ಹಾದೋದಾಗ ಅವ್ರು ಕೇರೆ ಮಾಡ್ಲಿಲ್ವಂತೆ, ಬಿಡಿ ಶುಕ ಮಹರ್ಷಿಗಳು ತಾನೆ ಅಂತ. ವ್ಯಾಸರಿಗೆ ಆಶ್ಚರ್ಯ ಆಯ್ತು. ಅಯ್ಯೋ ಅವನ್ ತಂದೆ ನಾನ್ ಬಂದ್ರೆ ನೀವು ಬಟ್ಟೆ ಮುಚ್ಕೋತೀರಾ, ಆದ್ರೆ ನನ್ನ ಮಗ ಬಂದ್ರೆ ನೀವು ಕೇರೆ ಮಾಡ್ಲಿಲ್ವಲ್ಲ, ಯಾಕೆ ಅಂದ್ರೆ ಹೇಳ್ತಾರೆ ಶುಕ ಮಹರ್ಷಿಗಳಿಗೆ ಹೆಣ್ಣು ಗಂಡು ಅನ್ನೋ ಭೇದವೇ ಇಲ್ವಲ್ಲ, ಅವರೆಲ್ಲವನ್ನು ಮೀರಿ ನಿಂತು ಬಿಟ್ಟಿದ್ದಾರಲ್ಲ, ನಿಮ್ಗೆ ಸ್ವಲ್ಪ ಆದ್ರೂ ಉಳ್ಕೊಂಡಿದೆ, ಆದ್ರೆ ಅವ್ರಿಗೆ ಆ ಭೇದವೇ ಇಲ್ವಲ್ಲ ಅಂತ. ಅಂಥ ಮಗುವಿನ ತಂದೆ ಆಗುವಂತ ಭಾಗ್ಯ ವ್ಯಾಸರಿಗೆ ದೊರೀತು. ಎಲ್ಲವೂ ಸುಸೂತ್ರವಾಗಿದೆ. ಈ ಹಂತದಲ್ಲಿ ಹಸ್ತಿನಾಪುರದಲ್ಲೂ ಕೂಡ ಬೇಕಾದ್ದೆಲ್ಲವೂ ನಡೀತು. ಹಸ್ತಿನಾಪುರದಲ್ಲಿ ರಾಜ ಶಂತನು ಈ ಕೆಲಸ ಆದ ಸುಮಾರು 12-13 ತಿಂಗಳಲ್ಲಿ ತೀರ್ಕೊಂಡ. ಶಂತನುವಿನ ಮಗ ಚಿತ್ರಾಂಗದನಿಗೆ ಪಟ್ಟ ಕಟ್ಟಿದ್ರು. ಚಿತ್ರಾಂಗದ ಗಡಿ ಯುದ್ಧದಲ್ಲಿ ತೀರ್ಕೊಂಡ. ಇನ್ನೊಬ್ಬ ಮಗ ವಿಚಿತ್ರ ವೀರನಿಗೆ ಪಟ್ಟ ಕಟ್ಟಿದ್ರು. ವಿಚಿತ್ರ ವೀರನಿಗೆ ಒಂದು ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ ಆತ ಶಕ್ತವಂತನಾಗಿರ್ಲಿಲ್ಲ, ಒಳ್ಳೆ ರಾಜ ಅಂತ ಅನ್ನಿಸ್ಕೊಂಡಿರ್ಲಿಲ್ಲ, ಯಾವಾಗಲೂ ರೋಗಿಷ್ಠನಾಗಿರ್ತಿದ್ದ. ಹಸ್ತಿನಾಪುರಕ್ಕೊಂದು ಶಾಪ ಅದು. ಆ ರೋಗಿಷ್ಠ ಪರಂಪರೆ ಆಗಿದ್ರಿಂದ ಅವನಿಗೆ ಯಾರು ಹೆಣ್ಣು ಕೊಡ್ಲಿಕ್ಕೆ ಮುಂದೆ ಬರ್ತಿರ್ಲಿಲ್ಲ. ನೋಡಿ ಟರ್ನಿಂಗ್ ಪಾಯಿಂಟ್ ಹೆಂಗ್ ಬರುತ್ತೆ ಬದುಕಿನಲ್ಲಿ. ಹೆಣ್ಣು ಕೊಡ್ಲಿಕ್ಕೆ ಯಾರು ಮುಂದೆ ಬರಲಿಲ್ಲ ಅಂತ ಹೇಳಿ ಈ ಕಾಶಿರಾಜನ ಸ್ವಯಂವರ ನಡೆದಾಗ ಭೀಷ್ಮ ಏನ್ ಮಾಡ್ದ, ಕಾಶಿರಾಜ ಚಕ್ರವರ್ತಿಯ ಮಕ್ಕಳಿಗೆ ತನ್ನ ರಾಣಿಯನ್ನ ಮಗಳನ್ನು ಕೊಡಬೇಕು, ಆದ್ರೆ ಇವ್ರನ್ನ ಬಿಟ್ಟು ಸ್ವಯಂವರ ಮಾಡ್ತಾನಲ್ಲ ಅಂತ ಕೋಪಕ್ಕೆ ಭೀಷ್ಮ ಏನ್ ಮಾಡ್ದ, ಸ್ವಯಂವರಕ್ಕೆ ಬಂದಿದ್ದವ್ರನ್ನ ಎಲ್ಲ ಧೂಳಿಪಟ ಮಾಡಿ ಓಡಿಸಿ ಅವ್ರ 3 ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಬಂದ್ಬಿಟ್ಟ. ಅಂಬಿಕೆ, ಅಂಬಾಲಿಕೆ ಅಂತ 3 ಜನ ಹೆಣ್ಮಕ್ಳು.
3 ಜನ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಬಂದ. ಇದು ಹಸ್ತಿನಾಪುರದ ಕಥೆಗೆ ಲಿಂಕ್ ಆಗುತ್ತೆ. ಆದ್ರೆ ಇಲ್ಲಿ ವ್ಯಾಸರದೊಂದು ಪುಟ್ಟ ಸಂಬಂಧ ಇರೋದ್ರಿಂದ ಈ ವಿಚಾರ ಹೇಳ್ಬೇಕು. ಬಹುಶಃ ಪುಟ್ಟದಲ್ಲ, ಭಾರಿ ದೊಡ್ಡ ಸಂಬಂಧವೇ, ಅದು ಮುಂದೆ ಗೊತ್ತಾಗುತ್ತೆ. ಅಂಬಿಕೆ ಅಂಬಾಲಿಕೆ ಮೂವರನ್ನ ಕರ್ಕೊಂಡು ಬಂದ. ಅಂಬಿಕೆ ಮತ್ತು ಅಂಬಾಲಿಕೆಯರು ವಿಚಿತ್ರ ವೀರ್ಯನ ಮದುವೆ ಆದ್ರು. ಅಂಬೆ ಮಾತ್ರ ನನ್ನನ್ನು ಮದುವೆ ಆಗಲ್ಲ, ಅವ್ನು ನಿಶ್ಶಕ್ತ, ಅವನೇನು ಮದುವೆ ಆಗೋದು ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಲು. ಹಾಗಿದ್ರೆ ಏನ್ ಮಾಡ್ಬೇಕೀಗ? ಅವಳು ಹೇಳಿದ್ರು, ನಾನು ಶಲ್ಯ ಮಹಾರಾಜನನ್ನ ಪ್ರೀತಿಸ್ತಾ ಇದ್ದೆ, ಅವನನ್ನೇ ಮದುವೆ ಆಗ್ಬೇಕು ಅಂತ ಒಪ್ಪಿಗೆ ಕೂಡ ಪಡ್ಕೊಂಡಿದ್ದೆ, ಈಗ ಅವನನ್ನ ಮದುವೆ ಆಗ್ತೀನಿ ಅಂದಾಗ ಭೀಷ್ಮ ತುಂಬಾ ಸಂತೋಷದಿಂದ, ನೀನು ನನ್ನ ಮಗಳು ಅಂತ ಸ್ವೀಕರಿಸ್ತೀನಮ್ಮ, ಅವನಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಇವಳಿಗೆ ಬೇಕಾದ ಎಲ್ಲವನ್ನು ಕೊಟ್ಟು ಶಲ್ಯ ಮಹಾರಾಜನ ಹತ್ರ ಕಳಿಸಿದ್ರೆ ಶಲ್ಯ ಮಹಾರಾಜ ಬೈದು ಕಳಿಸ್ಬಿಟ್ಟ. ಯಾವುದೋ ರಾಜ ಸ್ವಯಂವರದಲ್ಲಿ ಗೆದ್ಕೊಂಡು ಹೋದ ಹೆಣ್ಣು ಮಗಳನ್ನ ದಾನ ಅಂತ ಸ್ವೀಕರಿಸಿ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟ. ಹೊಸದೊಂದು ಪ್ರಾಬ್ಲಮ್ ಶುರುವಾಗ್ಬಿಟ್ಟು ಇವಳು ಹಠ ಹಿಡಿದ್ಲು. ಹಾಗಿದ್ರೆ ನೀನ್ ನನಗೆ ಗೆದ್ಕೊಂಡ್ ಬಂದಿದ್ಯಾ, ನೀನ್ ನನ್ನನ್ನು ಮದುವೆ ಆಗೋ, ಇಲ್ಲ ಅಂದ್ರೆ ನೀನ್ ಸಾಯಿ, ಎರಡಲ್ಲಿ ಒಂದು ಮಾಡು. ಇನ್ನು ಗಾಬರಿ ಆಯಿತು. ಭೀಷ್ಮ ಅನ್ನೋ ಹೆಸರೇ ಯಾಕೆ ಬಂದಿದೆ ಅಂತಂದ್ರೆ ಅವ್ನು ತುಂಬಾ ಕಠೋರ ಅಂತ. ಅವನು ಎಂತ ಶಪಥ ಮಾಡಿದ್ದ ಅಂತಂದ್ರೆ ನನ್ನ ಜೀವಮಾನದಲ್ಲಿ ಮದುವೆನೇ ಆಗೋದಿಲ್ಲ ಅಂತ ತನ್ನ ತಾಯಿಗೋಸ್ಕರ ಪ್ರಮಾಣ ಮಾಡಿಟ್ಟಿದ್ದ. ಸತ್ಯವತಿ ಶಂತನನ್ನು ಮದುವೆ ಆಗ್ಬೇಕಾಗಿದ್ರೆ ಹಾಕಿದ್ದ ಒಂದು ಕಂಡೀಷನ್ನೇ ಅದು, ನೀನು ಮದುವೆ ಆಗ್ಬಾರ್ದು. ಆಕೆಗೊಂದು ಸ್ವಾರ್ಥ ಇತ್ತು, ನೀನು ಮದುವೆ ಆದ್ರೆ ನಿನಗೆ ಗಂಡು ಮಕ್ಕಳಾದ್ರೆ ಅವ್ರಿಗೆ ಪಟ್ಟ ಕಟ್ತಾರೆ, ನನ್ನ ಮಕ್ಕಳಿಗೆ ಏನೂ ಇಲ್ವಲ್ಲ, ನನ್ನ ಮಕ್ಳು ಹಿಂಗೆ ಇಟ್ಬಿಡ್ತಾರಲ್ಲ ಅಂತ ಆವತ್ತು ಆಕೆ ಪಡ್ಕೊಂಡಂತ ಪ್ರಮಾಣಕ್ಕೆ ಅವನು ಒಪ್ಪಿಗೆ ಕೊಟ್ಟಿದ್ದ, ಎಸ್ ನಾನು ಮದುವೆ ಆಗೋದಿಲ್ಲ ಅಂತ. ಮದುವೆ ಆಗೋದಿಲ್ಲ ಅಂತ ಒಪ್ಪಿಗೆ ಕೊಟ್ಟಿದ್ದ ಅಷ್ಟೇ ಅಲ್ಲ, ಅದನ್ನ ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದ ಅಂತಂದ್ರೆ ಆತ ಜೀವಮಾನದುದ್ದಕ್ಕೂ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ಟಂತ ಶ್ರೇಷ್ಠ ವ್ಯಕ್ತಿ ಅವನು. ಅವನನ್ನು ಮದುವೆ ಆಗೋದು ಕೂತ್ಬಿಟ್ರೆ ಧರ್ಮ ಸಂಕಟ ಬಂದ್ಬಿಡ್ತು ಅವನಿಗೆ. ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ದ. ಕೊನೆಗೆ ಸತ್ಯವತಿ ಕರೆದು ಹೇಳಿದ್ರು, ನೋಡಮ್ಮ ನನಗೆ ಹೆಣ್ಮಗಳಿಲ್ಲ, ನೀನೇ ಹೆಣ್ಮಗಳಾಗಿ ಉಳಿದು ಬಿಡು, ನನಗೆ ಯಾಕೆ ಸುಮ್ಮನೆ ನಾನು ಬೇರೆಯವ್ರನ್ನೆಲ್ಲ ಇದು ಮಾಡ್ಕೊಳ್ಳಿ, ನಿನಗೆ ಏನ್ ಬೇಕೋ ಎಲ್ಲ ಕೊಡ್ತೀನಿ, ನೀನು ಯಾವ್ದಾದ್ರು ರಾಜ್ಕುಮಾರ್ ಮದುವೆ ಆಗ್ಬೇಕು ಅಂದ್ರೂ ನಾವೇ ಮಾಡಿಸ್ಕೊಡ್ತೀವಿ, ನಿಂಗೆ ಏನ್ ಬೇಕು ಕೇಳು ಅಂತ. ಸಾಧ್ಯನೇ ಇಲ್ಲ, ಒಂದೋ ಭೀಷ್ಮ ನನ್ನ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ಅವ್ನು ಸಾಯ್ಬೇಕು, ಎರಡರಲ್ಲಿ ಒಂದು ನಾನು ನೋಡ್ಬೇಕು. ಕೊನೆಗೆ ಅವಳು ಏನಕ್ಕೂ ಒಪ್ಕೊಳ್ದೆ ಸೋದರ ಮಾವನ ಮನೆಗೆ ಹೋದ್ಲು. ಅಲ್ಲಿಂದ ಅವಳು ಸಾಕ್ಷಾತ್ ವಿಶ್ವಾಮಿತ್ರರ ಮನೆಗೆ ಹೋಗಿ, ಗುರುಗಳ ಮನೆಗೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಜೊತೆ ಕೂತ್ಕೊಂಡು ಅವರನ್ನ ಕರೆದು ನೀವು ಇದನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ಲು. ಸಾಕ್ಷಾತ್ ಗುರುಗಳು ಮತ್ತು ಶಿಷ್ಯನ ನಡುವೆ ಕಾದಾಟಕ್ಕೆ ತಯಾರು ಮಾಡಿದ್ಲು. ಗುರುಗಳು ಇವನಿಗೆ ಹೇಳಿ ಕಳಿಸಿದ್ರು, ನೋಡಪ್ಪ ನಾನು ಧರ್ಮಕ್ಷೇತ್ರಕ್ಕೆ ಬರ್ತೀನಿ, ನೀನು ಅಲ್ಲಿಗೆ ಬಾ, ನೀನು ಒಂದೋ ಅಂಬೇನ ಮದುವೆ ಆಗು, ಇಲ್ಲ ನನ್ನ ಜೊತೆ ಯುದ್ಧ ಮಾಡು ಅಂತ. ನಿನಗೆ ಭಾರಿ ಗಾಬರಿ ಆಗೋಯ್ತು. ಪರಶುರಾಮರ ಜೊತೆ ನಾನು ಯುದ್ಧ ಮಾಡೋದು ಹೆಂಗಪ್ಪ ಅಂತ ಬಹಳ ಯೋಚನೆ ಮಾಡ್ತಿದ್ದ. ಆದ್ರೂ ಅವ್ರ ಆಜ್ಞೆಯಂತೆ ಧರ್ಮಕ್ಷೇತ್ರಕ್ಕೆ ಬಂದ. ತಾಯಿನೂ ಓಡ್ ಬಂದ್ಲು. ವ್ಯಾಸರ ಮುಂದೆ ಕಣ್ಣೀರಿಡ್ತಾ ಕೂತ್ಬಿಟ್ಲು. ವ್ಯಾಸರು ಹೇಳ್ತಾರೆ, ಎಂಥ ಧರ್ಮ ಸಂಕಟ ಬಂತಮ್ಮ, ನಾ ಏನ್ ಮಾಡ್ಲಿ ಈಗ ಅಂದಾಗ ಅವ್ರು ಹೇಳ್ತಾಳಂತೆ ಸತ್ಯವತಿ, ಮಗು ಚಿಕ್ಕನಲ್ಲಿದ್ದಾಗ ನೆನಪಿಸ್ಕೋ, ನಾನು ನಿಂಗೆ ಈಜು ಕಲಿಸ್ತೀನಿ ಅಂದ್ರು ನೀನ್ ನೀರಿಗೆ ಧುಮುಕ್ತಾ ಇರಲಿಲ್ಲ. ಅವಾಗ ಒಂದಿನ ನಾನೇನ್ ಮಾಡಿದೆ, ನಾನೇ ನದಿಗೆ ಬಿದ್ದುಬಿಟ್ಟೆ, ನಾನು ಮುಳುಗ್ತೀನಿ ಅಂತ ಹೆದರ್ಕೊಂಡು ನೀನು ನೀರಿಗೆ ಧುಮುಕಿದಾಗ ನಾನು ನಿಂಗೆ ಈಜು ಕಲಿಸ್ದೆ, ನೆನಪಿದೆಯಾ ಅಂತ. ವ್ಯಾಸರು ಜೋರಾಗಿ ನಕ್ಕಿ, ಓ ಈಗ ನೀನು ಮುಳುಗಿ ಸಾಯ್ತಾ ಇರೋ ತರ ನಟಿಸಿ ನಾನು ಕೂಡ ಧುಮುಕಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ, ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಪರಶುರಾಮರು ಬರೋದನ್ನ ಕಾಯ್ತಾ ಉಳಿದ್ರು. ಪರಶುರಾಮರು ಅಥರ್ವಣ ಜಾಬಾಲಿಗಳು ಅತ್ಯಂತ ಆಪ್ತ ಮಿತ್ರರು. ಅವ್ರು ಬಂದು ನಿಂತ್ಕೊಂಡ್ರು. ಈಗ ಅವ್ರ ಜೊತೆ ಅಂಬೇನೂ ಬಂದ್ಲು, ಜೊತೆಗೆ ಈ ಕಡೆ ಸತ್ಯವತಿ ಮತ್ತು ಭೀಷ್ಮರು ಬಂದ್ರು. ಒಂದು ದೊಡ್ಡ ವಾಗ್ಯುದ್ಧವೇ ನಡೀತು. ಅಂಬೆ ಕೆಟ್ಟ ಮಾತುಗಳಲ್ಲಿ ಸತ್ಯವತಿನೂ ಬೈದ್ಲು, ಭೀಷ್ಮನೂ ಬೈದ್ಲು. ಒಂದು ಮದುವೆ ಆಗ್ಬೇಕು, ಇಲ್ಲ ಹೋರಾಟ ನಡೀಬೇಕು ಅಂತ. ಒಟ್ಟು ಎಲ್ಲರೂ ಸಿದ್ರು. ಭೀಷ್ಮ ಹೇಳ್ದ, ತುಂಬಾ ಸಂತೋಷ, ನಾನಂತೂ ಮದುವೆ ಆಗೋಂಗಿಲ್ಲ, ನಿಮ್ ಜೊತೆ ಹೋರಾಟ ಮಾಡೋದಿಲ್ಲ, ಯಾಕಂದ್ರೆ ನೀವು ನನ್ನ ಗುರುಗಳು, ನಿಮ್ ಜೊತೆ ಹೋರಾಟ ಮಾಡೋ ಬದಲು ನೀವು ನಿಮ್ ಕೊಡಲಿ ತಗೊಳ್ಳಿ, ನನ್ನ ಕತ್ತನ್ನು ಕತ್ತರಿಸ್ಬಿಡಿ, ನನ್ನ ಕತ್ತು ಕೊತ್ತು ಬಿಡ್ತೀನಿ, ಎಲ್ರದ್ದು ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ. ಆಗ ಪರಶುರಾಮ ತನ್ನ ಕೊಡಲಿ ಹಿಡ್ಕೊಂಡು ನಗ್ತಾನಂತ, ಎಲ್ಲರೂ ಸಾಯ್ಲಿಕ್ಕೆ ಸಿದ್ಧರಾಗಿದ್ದೀರಾ, ಬದುಕಿರೋದು ನಾವಿಬ್ರೆ. ಆಕ್ಚುಲಿ ಅಥರ್ವಣ ಜಾಬಾಲಿಗಳು ಮತ್ತು ನನಗೆ ವಯಸ್ಸು ಜಾಸ್ತಿ ಆಗಿರೋದು, ನಿಮ್ಮೆಲ್ಲರಿಗಿಂತ ಮೊದಲು ಸಾಯೋದು ನಾವೇ, ಆದ್ರೆ ಚಿಕ್ಕಾಗಿರೋ ನೀವೆಲ್ಲರೂ ಸಾಯ್ಲಿಕ್ಕೆ ಸಿದ್ಧರಾಗ್ಬಿಟ್ಟಿದ್ರಲ್ಲ ಅಂತ ಹೇಳಿ ನಕ್ಕೊಂಡು ಅವ್ರು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಕೆಟ್ಟ ಸುದ್ದಿ ಬಂತು. ಆ ಕೆಟ್ಟ ಸುದ್ದಿ ಏನಂದ್ರೆ, ಹಸ್ತಿನಾಪುರದ ಚಕ್ರವರ್ತಿಯಾಗಿದ್ದ ವಿಚಿತ್ರ ವೀರ್ಯ ತೀರ್ಕೊಂಡ. ನೋಡಿ ವಿಧಿಯಾಟ ಹೆಂಗಿರುತ್ತೆ. ಸಾಯ್ಲಿಕ್ಕೆ ಯಾರ್ಯಾರು ಸಜ್ಜಾಗಿದ್ರು? ಸತ್ಯವತಿ ಸಾಯ್ಲಿಕ್ಕೆ ತಯಾರಾಗಿದ್ಲು, ಭೀಷ್ಮ ಸಾಯ್ಲಿಕ್ಕೆ ತಯಾರಾಗಿದ್ದ, ಧರ್ಮಕ್ಷೇತ್ರ ನಾಶ ಆಯ್ತು ಅಂದ್ರೆ ನಾನು ಸಾಯ್ತೀನಿ ಅಂತ ದ್ವೈಪ ಹೇಳ್ತಿದ್ದ, ಅಂಬೆ ತಾನು ಸಹಗಮನ ಪದ್ಧತಿಗೆ ಹೋಗ್ಬಿಡ್ತೀನಿ ಅಂತ ಅಂಬೆ ಹೇಳ್ತಿದ್ಲು. ಎಲ್ಲರೂ ಸಾಯ್ಲಿಕ್ಕೆ ಸಿದ್ಧರಾಗಿದ್ರು. ಆದ್ರೆ ಯಮ ಬಂದು ಕರ್ಕೊಂಡು ಹೋಗಿದ್ದು ಇನ್ನೊಬ್ಬನ ಯಾರನ್ನ, ಅವನಿಗೆ ಇಷ್ಟ ಬಂದು ಅವ್ನು ಕರ್ಕೊಂಡೋದ, ವಿಚಿತ್ರ ವೀರನ್ ಕರ್ಕೊಂಡೋದ. ಎಲ್ಲ ಮುಗೀತು ಅಂತ ಅನ್ಕೊಳ್ಳೋ ವೇಳೆಗೆ ಮತ್ತೊಂದು ಹೊಸ ಪ್ರಾಬ್ಲಮ್ ಬಂತು. ಈಗ ಧರ್ಮಕ್ಷೇತ್ರನ ಉಳಿಸ್ಬೇಕು ಅಂತಂದ್ರೆ ಒಬ್ಬ ರಾಜ ಬೇಕು ಅರ್ಜೆಂಟ್ ಆಗಿ. ಆದ್ರೆ ರಾಜ ಇಲ್ಲ. ಹಸ್ತಿನಾಪುರಕ್ಕೆ ರಾಜ ಇಲ್ಲ ಅಂದ್ರೆ ಹಸ್ತಿನಾಪುರ ಛಿದ್ರವಾಗುತ್ತೆ. ಹಸ್ತಿನಾಪುರ ಛಿದ್ರ ಆಯ್ತು ಅಂದ್ರೆ ಶಾಸ್ತ್ರ ಉಳಿಯುತ್ತೆ, ಶಸ್ತ್ರ ಉಳಿಯಲ್ಲ. ಏನಾದ್ರೂ ಮಾಡ್ಬೇಕಲ್ಲ ಅಂತಂದಾಗ
ಮತ್ತೆ ಇವನನ್ನು ಕರ್ಕೊಂಡು ಹೋಗಿ ನಿಯೋಗ ಪದ್ಧತಿಯ ಬಗ್ಗೆ ಆಲೋಚನೆ ಮಾಡಲಾಯಿತು. ಹಸ್ತಿನಾಪುರಕ್ಕೆ ಮಕ್ಕಳನ್ನ ಹೆಂಗೆ ತರೋದು ಅಂತ ಆಲೋಚನೆ ಮಾಡಿ ಒಂದು ದೊಡ್ಡ ಪರ್ವ ನಡೀತು, ಒಂದು ದೊಡ್ಡ ಚರ್ಚೆ ನಡೆದು ಮತ್ತೆ ಭೀಷ್ಮನ ಮೇಲೆ ಒತ್ತಡ ಹಾಕಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಲಾಗಿ ಅಂತೂ ನಿಯೋಗ ಪದ್ಧತಿಯಿಂದ ವ್ಯಾಸರೊಂದಿಗೆ ಅಂಬಿಕೆ ಮತ್ತು ಅಂಬಾಲಿಕೆಯರು ನಿಯೋಗ ಮಾಡಿಕೊಂಡಿದ್ದರಿಂದಾಗಿ ಹಸ್ತಿನಾಪುರಕ್ಕೆ ಒಂದು ಗಂಡು ಸಂತಾನ ದೊರೆಯಿತು. ಅದು ದೌರ್ಭಾಗ್ಯ ನೋಡಿ, ಹಸ್ತಿನಾಪುರದ ದೌರ್ಭಾಗ್ಯ. ಮಹಾಭಾರತ ಅನ್ನೋದು ಜಗತ್ನಲ್ಲಿ ಯಾವಾಗಲೂ ಹೇಳ್ತಾರೆ, ಜಗತ್ನಲ್ಲಿ ಎಲ್ಲ ಕಡೆ ಇರೋದು ಮಹಾಭಾರತದಲ್ಲಿದೆ, ಎಲ್ಲೂ ಇಲ್ಲದೆ ಇರೋದು ಕೂಡ ಇಲ್ಲಿದೆ ಅಂತ. ಇಷ್ಟು ಕಷ್ಟಪಟ್ಟು ಹುಟ್ಟಿದ ಮಕ್ಕಳು ಹೇಗಾಗಿದ್ರು ಅಂತಂದ್ರೆ, ಅಂಬಿಕೆಗೆ ಹುಟ್ಟಿದ ಮಗ ಕಣ್ಣಿಲ್ಲದವನು ಕುರುಡನಾಗಿದ್ದ ಧೃತರಾಷ್ಟ್ರ ಆದರೆ, ಅಂಬಾಲಿಕೆಗೆ ಹುಟ್ಟಿದ ಮಗ ನಿಶ್ಶಕ್ತ ಬಿಳಿಸಿಕೊಂಡಿದ್ದಂತ ಪಾಂಡು ಆಗಿಬಿಟ್ಟ. ಕೊನೆಗೆ ಇನ್ನೊಂದು ಬಾರಿ ನಿಯೋಗ ಆಗಲಿ ಅಂತ ಕಳಿಸ್ಕೊಟ್ರೆ ಅಂಬಿಕೆ ನಿಯೋಗಕ್ಕೆ ಒಪ್ಕೊಳ್ಳಿಲ್ಲ, ಆಕೆಗೆ ಅದು ಇಷ್ಟನೇ ಆಗಲಿಲ್ಲ ಅಂತ ತನ್ನ ದಾಸಿನ ಕಳಿಸ್ಕೊಟ್ಲು. ಆ ದಾಸಿಗೆ ಅತ್ಯಂತ ಪ್ರೇಮದಿಂದ ಒಬ್ಬ ಋಷಿಯ ಜೊತೆ ನಂಗೆ ನಿಯೋಗ ಆಗುತ್ತಲ್ಲ ಅನ್ನೋ ಸಂತೋಷದಿಂದ ಹೊರಟ್ರೆ ಆಕೆಗೆ ವಿದುರ ಹುಟ್ಟದ. ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ದಾಸಿಯ ಮಗನಾಗಿ ಹುಟ್ಟುಬಿಟ್ಟ. ಏನ್ ವಿಚಿತ್ರ ನೋಡಿ, ಏನೆಲ್ಲ ವಿಚಿತ್ರ ನಡೆಯುತ್ತೆ ಈ ಜಗತ್ತಿನಲ್ಲಿ. ಹೀಗೆ ಇಡೀ ಹಸ್ತಿನಾಪುರ ಈಗೊಂದು ಹೊಸ ಇದಕ್ಕೆ ಸಿದ್ಧವಾಯಿತು. ಆ ಒಂದು ಹೊಸ ಚಿಂತನೆಯಿಂದ ಹಸ್ತಿನಾಪುರ ಬೆಳಗಲಿಕ್ಕೆ ಶುರುವಾಯಿತು. ಹೊಸದೊಂದು ಪರ್ವ ಶುರುವಾಗುತ್ತೆ. ಈ ಪರ್ವದೊಂದಿಗೆ ಮಹಾಭಾರತದ ಕಥೆ ಆರಂಭವಾಗುತ್ತೆ. ವಾಸ್ತವವಾಗಿ ಮಹಾಭಾರತದ ಕಥೆಯನ್ನ ಬರೆದವರು ಬರೆಸಿದವರು ಅಂತ ಯಾಕೆ ಅಂದ್ರೆ, ಅಲ್ಲಿವರೆಗೂ ರಾಮ ಕೂಡ ಹಾಗೆ ನೋಡೋದಾದ್ರೆ ಅನಕ್ಷರಸ್ಥ, ರಾಮನಿಗೂ ಕೂಡ ಅಕ್ಷರ ಬರ್ತಿರ್ಲಿಲ್ಲ. ಇಡೀ ರಾಮಾಯಣದಲ್ಲಿ ಎಲ್ಲಿ ನೋಡಿದ್ರು ರಾಮ ಬರದ ಅಂತ ಎಲ್ಲೂ ಉಲ್ಲೇಖ ಬರಲ್ಲ. ಮಹಾಭಾರತದಿಂದ ಬರವಣಿಗೆ ಶುರುವಾಗುತ್ತೆ. ವ್ಯಾಸರು ಬರೆಸಿದರು ಅಂತ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿಂದ ಆಚೆಗೆ ಬರವಣಿಗೆ ಶುರುವಾಯಿತು ಅನ್ನೋದು ಕೂಡ ಒಂದು ಸುಂದರವಾದ ಕಲ್ಪನೆ. ಸೊ ಇಲ್ಲಿಂದ ಆಚೆಗೆ ವ್ಯಾಸರು ಮಹಾಭಾರತದ ಒಂದು ದೀರ್ಘ ಕಥನವನ್ನು ಬರೆಸಿದ್ರು. ಆ ಕಥನದಲ್ಲಿ ಕೃಷ್ಣನ ಲೀಲೆಗಳು ಅತ್ಯಂತ ಲೀಲಾ ರಮಣೀಯವಾದಂಥ ಲೀಲೆಗಳು. ಎಂಥ ಅದ್ಭುತವಾದ ಲೀಲೆಗಳು ಅಂತಂದ್ರೆ, ಹುಟ್ಟಿದಾಗಿನಿಂದ ಆತನ ಅಂತ್ಯದವರೆಗೂ, ಆತ ಭಗವತ್ ಸನ್ನಿಧಾನಕ್ಕೆ ನಡ್ಕೊಂಡು ಹೋಗುವವರೆಗೂ ಅದ್ಭುತವಾದ ಲೀಲಾ ನಾಟಕಗಳನ್ನು ನಡೆದವು. ಆ ಲೀಲಾ ನಾಟಕವನ್ನ ವ್ಯಾಸರು ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಆ ವ್ಯಾಸರು ಚಿತ್ರಿಸಿದಂಥ ಕೃಷ್ಣನ ಲೀಲಾ ನಾಟಕಗಳನ್ನ ಮುಂದಿನ ತಿಂಗಳಲ್ಲಿ ನಾವು ಒಂದು ಸೀರೀಸ್ ಆಗಿ ಅದನ್ನ ನೋಡುವಂತ ಪ್ರಯತ್ನ ಮಾಡೋಣ. ಎಲ್ರಿಗೂ ವಂದನೆಗಳು, ನಮಸ್ಕಾರ.